ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂದರೆ ಒಂದು ರೀತಿ ಖುಷಿ, ಒಂದು ರೀತಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದ್ರೂ ಕೂಡ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂಥ ಔಷಧಗಳನ್ನು ತೆಗೆದುಕೊಳ್ಬೇಕಂದ್ರೆ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವುದೇ ರೀತಿ ಭಯ ಬೇಡ. ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಎಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅದರಲ್ಲೂ ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವೆಲ್ಲರೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಹರಿಹರರನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ವಾರದ ಮೊದಲನೇ ದಿನ ಸೋಮವಾರ ಬಂತು ಅಂತಂದರೆ ಏನೋ ಒಂದು ರೀತಿ ಸಂತೋಷ, ಏನೋ ಒಂದು ರೀತಿ ಖುಷಿ. ಆ ಒಂದು ವಾರದ ಮೊದಲನೇ ದಿನದ ಪ್ರಾರಂಭದ ಕ್ಷಣಗಳು ಒಂದು ರೀತಿ ಸಂತೋಷ ಇರುತ್ತೆ, ಒಂದು ಹುಮ್ಮಸ್ಸಿರುತ್ತೆ. ಇಲ್ಲ, ಇಷ್ಟು ದಿವಸ ನಾನು ಸುಮ್ಮನೆ ಕೂತಿದ್ದೆ, ಈ ವಾರ ಏನಾದರೂ ಪರವಾಗಿಲ್ಲ, ಯಾವುದೋ ಒಂದು ಕೆಲಸನಾದ್ರೂ ಕೂಡ ನಾನು ಶ್ರದ್ಧೆಯಿಂದ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಒಂದು ಛಲ. ಅದೆಲ್ಲದರ ಜೊತೆಗೆ ನಾವು ಮಾಡತಕ್ಕಂಥ ಒಂದು ಕಾಯಕ, ಆ ಒಂದು ಕಾಯಕದಲ್ಲಿರ್ತಕ್ಕಂಥ ನಮ್ಮ ಶ್ರಮ, ಇದೆಲ್ಲವನ್ನು ಕೂಡ ನಾವು ಅನುಸರಿಸಿಕೊಂಡು ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಕೈಲಾಸನಾಥವಾಗಿರ್ತಕ್ಕಂಥ ಸಾಂಬ ಸದಾಶಿವ ಭಗವಂತ ಕೈಲಾಸದಲ್ಲಿ ಇವತ್ತಿಗೂ ಕೂಡ ನೆಲೆಸಿದ್ದಾರೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹುಗಳು ಇವತ್ತಿಗೂ ಕೂಡ ನಾವು ಕಂಡುಕೊಳ್ಬೋದು. ಸಂಧ್ಯಾ ಕಾಲದ ಸೂರ್ಯಾಸ್ತದ ಸಮಯದಲ್ಲಂತೂ ಕೂಡ ಸಂಪೂರ್ಣವಾಗಿ ಬಂಗಾರದ ವರ್ಣದಲ್ಲಿ ಬಂಗಾರದ ಮಯವಾಗ್ತಕ್ಕಂಥ ಆ ಒಂದು ಅದ್ಭುತ ಪರ್ವತ ಕೈಲಾಸ ಪರ್ವತ, ಅದನ್ನು ನೋಡಲಿಕ್ಕೆ 2 ಕಂಗಳೇ ಸಾಲದು. ಕೈಲಾಸದ ಪರ್ವತದ ತಟದಲ್ಲಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸರೋವರ ಮಾನಸ ಸರೋವರ.
ಮಾನಸ ಸರೋವರ ಯಾತ್ರೆಯನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ಸಾಕಷ್ಟು ಜನ ಭಕ್ತಾದಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದರೆ ಎಷ್ಟೋ ಯಾತ್ರೆಗಳನ್ನು ಮಾಡ್ಬೋದು, ಆದರೆ ಮಾನಸ ಸರೋವರದ ಯಾತ್ರೆ ಇದೆಯಲ್ಲ ಅದು ಬಹಳ ಕಷ್ಟಕರ ಅಂತಲೇ ಹೇಳ್ಬೋದು. ಅಂತಹ ಮಾನಸ ಸರೋವರ, ಪರಮೇಶ್ವರ ನೆಲೆಸಿರ್ತಕ್ಕಂಥ ಸಾನ್ನಿಧ್ಯ ಕೈಲಾಸನಾಥ, ಸಾಂಬ ಸದಾಶಿವ, ಪರಮೇಶ್ವರ, ಸೋಮೇಶ್ವರ, ಸುಂದರೇಶ್ವರ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಗಿರಿಜಾಶಂಕರರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಮ್ಮ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾಂ ಮೃತ್ಯೋನ್ವೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಕಾಶೀನಿಶ್ವೇಶ್ವರಾಯ ನಮಃ, ಜಗದೀಶ್ವರಾಯ ನಮಃ, ಅನಂತೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಕಪಿಲೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಜಗದಂಬೆಯಾದಂಥ ತಾಯಿ ಲಕ್ಷ್ಮಿಯನ್ನು, ಜೊತೆಗೆ ಲಕ್ಷ್ಮಿಯಾಗು, ಸರಸ್ವತಿಯಾಗು, ದುರ್ಗೆಯಾಗು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡುವಂತಹ ಸಮಯ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಡದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಭಾಸಮಂಕುಶಿಧಿರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಭಗವತೀಂ ಶ್ರೀಂ ಲಕ್ಷ್ಮೀಂ ಮಹಾಲಕ್ಷ್ಮೀ ಗಂಧದ್ವಾರಾನ್ ದರಾದರ್ಶಾನ್ ನಿತ್ಯಪಠಾಂಗರಿ ಶ್ರೀಂ ಈಶ್ವರೀಂ ಸರ್ವಭೂತಾನಾನ್ ತ್ವಾಮಿಹೋಪತ್ಪಯೇ ಶ್ರೀಂ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಂಗಳ ಉಂಟಾಗಲಿ, ತಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ, ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಿದ್ಧಿಯಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂ ಬಾಹಿ ಸನಂದಾಂ ದುರ್ಗಾಂಬಿಕಾಯ ನಮಃ. ವಾರದ ಮೊದಲನೇ ದಿವಸ ಎಲ್ಲರೂ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಬೇಗ ತಮ್ಮ ತಮ್ಮ ಕೆಲಸಗಳಿಗೆ ಹೊರಡಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಒಂದಷ್ಟು ಜನ ಉದ್ಯೋಗಾಕಾಂಕ್ಷೆಗಳಿದ್ದೀರಿ, ಒಂದಷ್ಟು ಜನ ಹೊಸದಾಗಿ ಮಾಡುವ ಕೆಲಸಕ್ಕೆ ಇವತ್ತೇ ಚಾಲನೆ ಕೊಡಬೇಕು ಅಂತಲೂ ಇದ್ದೀರಿ. ಭೂಮಿಯನ್ನು ನಂಬಿ ಬದುಕ್ತಕ್ಕಂತಹ ರೈತ ಬಾಂಧವರು ರಾಹುಕಾಲ ಬರೋದಕ್ಕೆ ಮುನ್ನ ಭೂತಾಯಿನ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಬೆಳಗ್ಗೆನೇ ಹೊರಟಿದ್ದೀರಿ. ಎಷ್ಟೋ ಜನ ಅನಾರೋಗ್ಯದಲ್ಲಿರ್ತಕ್ಕಂಥವರು ಯಾವಾಗ ರಾಹುಕಾಲ ಮುಗಿದ ತಕ್ಷಣ ನಾವೊಂದು ಕಾಯಕವನ್ನು ಶುರು ಮಾಡಬೇಕು, ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಇವತ್ತಿನಿಂದ ಒಂದು ಮೆಡಿಸಿನ್ ಸರಿಯಾದ ರೀತಿ ತೊಗೊಳ್ಬೇಕು ಅಂತ. ಅಂದರೆ ಒಂದು ರಾಹುಕಾಲ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ತಾವು ಎಷ್ಟೆಲ್ಲ ಒಂದು ಆಚಾರ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಎಷ್ಟೋ ಜನ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಕೆಲವು ಶಕುನಗಳು ಅಂತ ನೋಡ್ತಾರೆ. ಮನೆಯಿಂದ ಹೊಸಲು ದಾಟಬೇಕಾದ್ರೆ ಯಾರು ಅಡ್ಡ ಬರ್ತಾರೆ, ಹೇಗೆ ಬರ್ತಾರೆ, ಯಾವ ವ್ಯಕ್ತಿ ಬರ್ತಾರೆ, ಅವ್ರು ಬರೋದ್ರಿಂದ ಒಂದು ಸತಿ ಎರಡು ಸತಿ ಏನಾದರೂ ಅಪಶಕನಗಳಾಗೋದ್ರೆ ಇನ್ನು ಜನ್ಮದಾರಭ್ಯ ಅವ್ರ ಎದುರುಗಡೆ ಬರೋಂಗಿಲ್ಲ. ಅಪ್ಪಿತಪ್ಪಿ ಬಂದರೂ ನೋಡಿದ ತಕ್ಷಣ ಪುನಃ ಹೋಗಿ ಕೂತ್ಕೊಳ್ತಾರೆ. ಈ ಶಕುನಗಳ ಬಗ್ಗೆ ಕೆಲವು ಮಾತ್ರ ನಿಯಮಗಳನ್ನು ಪಾಲನೆ ಮಾಡಲೇಬೇಕು.
ಶಕುನಗಳಿಲ್ಲ ಅಂತಲ್ಲ, ಅನುಭವಸ್ಥರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥದ್ದು ಬೇರೆ, ಆದರೆ ಅನುಭವ ಇರ್ತಕ್ಕಂಥದ್ದು ಬೇರೆ. ಬೆಳಗ್ಗೆ ನೀವು ಹೊರಡಬೇಕಾದ್ರೆ ನಿಮ್ಮ ಮುದ್ದಾದಂತಹ ನಿಮ್ಮ ಮನೆ ಮಕ್ಕಳನ್ನು ಅವ್ರು ನೋಡಿ ಮಾತಾಡಿಸಿ ಹೋಗುವಂಥದ್ದು, ಅಥವಾ ನಿಮ್ಮ ಅರ್ಧಾಂಗಿ, ನಿಮ್ಮ ಮಡದಿ, ನಿಮ್ಮ ಕೈ ಹಿಡಿದಿರ್ತಕ್ಕಂತಹ ಹೆಣ್ಣು, ಆ ಹೆಣ್ಣು ಮಗಳು ಆಕೆ ಒಳಗಡೆ ಬಂದು ನಿಮಗೆ ಎದುರು ಬಂದು ನಿಂತು ಹೊರಡತಕ್ಕಂಥದ್ದು. ಆ ಹೊರಡಬೇಕಾದರೂ ಆ ಹೆಣ್ಣುಮಕ್ಕಳ ಮುಖ, ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ಇರ್ಬೋದು, ನಿಮ್ಮ ಗಂಡ ನಿಮಗೆ ಈ ವಿಚಾರವನ್ನು ಹೇಳಿದಿರೇ ಇರ್ಬೋದು, ಆದರೂ ಒಬ್ಬ ಅಣ್ಣನಾಗೋ, ಒಬ್ಬ ಗುರುವಾಗೋ, ಅಥವಾ ನೀವು ಯಾವ ರೀತಿ ನಿಮ್ಮ ಭಾವನೆಯಲ್ಲಿ ತಂದುಕೊಳ್ತೀರೋ, ಎಷ್ಟೋ ಜನ ಹೆಣ್ಣುಮಕ್ಕಳು ಅಪ್ಪ ಅಂತಾರೆ, ಅಪ್ಪಾಜಿ ಅಂತಾರೆ. ಹೆಣ್ಣುಮಕ್ಕಳು ನಾನು ಹೇಳೋದು ಒಂದೇ ಮಾತು, ಮನೆಯಿಂದ ಬೆಳಗ್ಗೆ ಗಂಡಸರು ಆಚೆಗೆ ಹೋಗಬೇಕಾದ್ರೆ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ನೀವು ಬರೀ ಹಣೆಯಲ್ಲಿ ಬರಬಾರ್ದು. ಯಾವ ಹೆಣ್ಣುಮಕ್ಕಳು ಬರೀ ಹಣೆಯಲ್ಲಿ ಬರಬಾರ್ದು. ಒಂದಿಷ್ಟು ಪುಡಿ ಕುಂಕುಮವನ್ನು, ಒಂದು ಕುಂಕುಮವನ್ನು ಹಣೆಗೆ ಇಟ್ಕೊಂಡ್ರೆ ಅದು ಬಹಳ ಲಕ್ಷಣ. ಯಾವತ್ತೂ ನಿಮ್ಮ ಹಣೆಯನ್ನು ಬರೀ ಹಣೆ ತೋರಿಸಲೇಬಾರ್ದು ಹೆಣ್ಮಕ್ಳು. ಬರೀ ಹಣೆಯನ್ನು ತೋರಿಸುವಂತಹದ್ದು ಖಂಡಿತ ಒಳ್ಳೆಯದಲ್ಲ, ಅದು ಒಳ್ಳೆಯ ಮನಸ್ಥಿತಿನೂ ಅಲ್ಲ. ಇನ್ನು ರಾತ್ರಿ ಮಲಗಬೇಕಾದ್ರೆ ಕೆಲವು ಹೆಣ್ಮಕ್ಳು ಏನು ಮಾಡ್ತೀರಿ, ಕಿವಿ ಓಲೆ ಬಿಚ್ಚಿಟ್ಬಿಡ್ತೀರಿ. ಒಂದು ತಿಳ್ಕೊಳ್ಳಿ, ಕುತ್ತಿಗೆಯಲ್ಲಿರೋ ಮಾಂಗಲ್ಯ, ಕಿವಿ ಓಲೆ, ಕೈಯಲ್ಲಿರೋ ಬಳೆ, ಇದು ಯಾವುದೇ ಕಾರಣಕ್ಕೂ ನಾಲ್ಕು ಗೋಡೆ ಮಧ್ಯದಲ್ಲಿ ನಿಮಗಷ್ಟೇ ಗೊತ್ತಿರಬೇಕು, ನೀವಷ್ಟೇ ನೋಡ್ಕೋಬೇಕು ಅದನ್ನು. ಆ ಕ್ಷಣ ಬಿಟ್ಟು ನೀವು ಹೊಸಲು ದಾಟಿ ಹೊರಗಡೆ ಬಂದರೆ ಯಾರೇ ಪರಪುರುಷರಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ ಆ ದೃಶ್ಯವನ್ನು ನೋಡಿದ್ರೆ, ಆ ನೋಡಿದ ಮರುಕ್ಷಣ ಅವರ ಮನಸ್ಸಲ್ಲಿ ಬೇರೆ ಥರ ಚಿಂತನೆ ಬಂದ್ಬಿಡುತ್ತೆ. ಅದು ಬರಬಾರ್ದು. ಯಾವತ್ತೂ ಮೇಲುಗಡೆ ದೇವತೆಗಳು, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ. ಈ ಅಶ್ವಿನಿ ದೇವತೆಗಳ ಕೆಲಸ ಏನಪ್ಪ ಅಂದರೆ, ಕೆಲವು ಕ್ಷಣಗಳಲ್ಲಿ ಒಳ್ಳೆಯದಾಗಲಿ, ತಥಾಸ್ತು 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 ಅಂತ ಹೋಗ್ತಿರ್ತಾರೆ. ಅದಕ್ಕೆ ಕೆಲವು ಮಾತುಗಳನ್ನು ನುಡಿದ್ರೆ ಅದು ಸತ್ಯ ಆಗೋಗ್ಬಿಡುತ್ತೆ. ಇದು ಕಾಕತಾಳಿ ಎಂಬಂತೆ. ಕಾಗೆ ಬಂದು ಕೊಂಬೆ ಮೇಲೆ ಕೂತ್ಕೊಳ್ಳೋದಕ್ಕೂ, ಆ ಮರತೊಳಗೆ ನೆರಳಲ್ಲಿ ನಿಂತ್ಕೊಂಡಿರ್ತಕ್ಕಂಥವನಿಗೆ ಆ ಕೊಂಬೆ ಮುರಿದು ಅವನ ತಲೆ ಮೇಲೆ ಬಿದ್ದು ಅವನಿಗೊಂದು ಸ್ಟೇಟ್ ಆಗುವಂಥದ್ದು, ಅಥವಾ ಅವನ ಗ್ರಹಚಾರ ಕೇಳುವಂಥದ್ದು. ಹಾಗಾಗಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಮಾತ್ರ ಬರೀ ಹಣೆಯಲ್ಲಿ ಬರಬೇಡಿ. ಕಿವಿಯಲ್ಲಿ ಓಲೆ ಇಲ್ದಿರ ಅಂತೂ ಬರಲೇಬಾರದು. ಕಿವಿ ಓಲೆ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಒಂದು ಹೆಣ್ಣಿಗೆ 5 ಮುತ್ತುಗಳು ಒಂದು ವಿಶೇಷ ಅಂತ ಹೇಳ್ತಾರೆ. ನಿಮ್ಮ ಮೂಗುತಿ, ನಿಮ್ಮ ಹಣೆ ಕುಂಕುಮ, ನಿಮ್ಮ ಕಿವಿ ಓಲೆ, ನೀವು ಹಾಕುವ ಬಳೆ, ನಿಮ್ಮ ಕುತ್ತಿಗೆಯಲ್ಲಿರುವ ಸರ, ಇದಿಷ್ಟೂ ಇರಲೇಬೇಕು. ಇನ್ನು ಅದಾದ ನಂತರ ನಿಮ್ಮ ಇಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಹೆಣ್ಣು ಮಕ್ಕಳು ಬೆಳಗ್ಗೆ ಮಾತ್ರ ದಯವಿಟ್ಟು ಪುಡಿ ಕುಂಕುಮ, ಮುಖ ತೊಳೆದ ತಕ್ಷಣ ಅಡುಗೆ ಮನೆಗೆ ಬರ್ತೀರಲ್ವ, ಬರಬೇಕಾದ್ರೆ ಒಂಚೂರು ಪುಡಿ ಕುಂಕುಮನೋ, ಒಂದು ಸ್ಟಿಕ್ಕರು ಏನೋ ಒಂದು ಇಟ್ಕೊಳ್ಳಿ ಹಣೆಗೆ, ತಪ್ಪೇನಿದೆ. ಆದರೆ ನಿಮ್ಮ ಬರೀ ಹಣೆಯನ್ನು ಮಾತ್ರ ಯಾವತ್ತೂ ತೋರಿಸಬೇಡಿ. ಅದರಲ್ಲೂ ನಿಮ್ಮ ಪುರುಷರಿಗೆ, ನಿಮ್ಮ ಗಂಡಸರಿಗೆ, ನಿಮ್ಮ ಮನೆ ನಿಮ್ಮ ಯಜಮಾನರಿಗೆ, ನಿಮ್ಮ ಪತಿದೇವರಿಗಂತೂ ನಿಮ್ಮ ಬರೀ ಹಣೆಯನ್ನು ತೋರಿಸಲೇಬಾರ್ದು. ಇದು ಶಾಸ್ತ್ರ. ಅದು ಅವರ ಆಯುಷ್ಯ ಕ್ಷೀಣಿತವಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗದು ಸೌಂದರ್ಯ ಅನ್ನಿಸಬಹುದು, ಆದರೆ ನಿಮ್ಮ ಪತಿದೇವರ ಆಯುಷ್ಯ ಕ್ಷೀಣಿತವಾಗುತ್ತೆ, ಗಂಡರ ಆಯುಷ್ಯ ಕ್ಷೀಣಿತವಾಗುತ್ತೆ ಅಂತಕ್ಕಂಥದ್ದು ಧರ್ಮಶಾಸ್ತ್ರಗಳು ಸಾರಿ ಹೇಳ್ತಾ ಇದೆ. ಆದರೆ ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಿಮ್ಮ ಸೌಂದರ್ಯವನ್ನು ತೋರಿಸ್ಲಿಕ್ಕೋ, ಅಥವಾ ನಿಮ್ಮ ಮುಖವನ್ನು ನೀವು ಹೇಗಿದೆಯೋ ಹಾಗೆಯೇ ನೈಜವಾಗಿ ತೋರಿಸ್ಲಿಕ್ಕಾಗಿ ಅವರ ಆಯುಷ್ಯನ ಕ್ಷೀಣಿತ ಮಾಡಿಸ್ತಾ ಇದ್ದೀರಿ. ಅವರಿದ್ದರೆ ನೀವು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡ್ಕೋಬೇಡಿ. ಬರೀ ಹಣೆಯಲ್ಲಿ ಬರ್ತಕ್ಕಂಥ ತಪ್ಪು. ಇನ್ನು ಮನೆ ಮಕ್ಕಳಿರ್ತಾರಲ್ಲ, ಪುಟ್ಟ ಮಕ್ಕಳು, ಅವ್ರಿಗೆ ಯಾವ ಲೋಪದೋಷವೂ ಇಲ್ಲ. ಆ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಅಂದರೆ ಮನೆಯಿಂದ ಆಚೆ ಬರುವಾಗ ಮಕ್ಕಳ ಎದುರುಗಡೆ ಬರಲಿ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ, ಅದ್ಭುತವಾದಂಥದ್ದು. ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿ, ನಿಮ್ಮ ತಾಯಿ ಹೊರಗಡೆ ಬಂದರೆ, ನಿಮ್ಮ ತಾಯಿಯ ಮುಖವನ್ನು ನೋಡಿ ನಂತರ ನೀವು ಆಚೆ ಬಂದರೆ ಅಲ್ಲಿ ಎರಡನೇ ಮಾತೇ ಇಲ್ಲ. ಅವತ್ತು ನಿಮ್ಮ ಅದೃಷ್ಟದ ದಿನವೇ. ಇವತ್ತಿನವರೆಗೂ ಸೃಷ್ಟಿಯಲ್ಲಿ, ಇತಿಹಾಸದಲ್ಲಿ ಅಮ್ಮನ ಮುಖ ನೋಡ್ಕೊಂಡು ಹೋಗಿ ನಾನು ಕೆಟ್ಟೆ, ಅಮ್ಮನ ಮುಖ ನೋಡ್ಕೊಂಡು ನಾನು ಜಾರು ಬಿದ್ದೆ, ಅಮ್ಮನ ಮುಖ ನೋಡ್ಕೊಂಡು ನನಗೆ ಕೆಲಸ ಹಾಳಾಯಿತು, ಅಮ್ಮ ಎದುರುಗಡೆ ಬಂದಿದ್ದರಿಂದಲೇ ನನಗೆ ತೊಂದರೆ ಆಯಿತು, ಅಮ್ಮ ಎದುರುಗಡೆ ಬಂದ ತಕ್ಷಣ ನನ್ನ ಕೈಗೆ ಬರಬೇಕಾದಂತಹ ಒಂದು ಲಾಭದ ಕ್ಷಣ ನಿಂತು ಹೋಯಿತು ಅಂತಕ್ಕಂತಹ ಆ ಒಂದು ಪದ ಇವತ್ತಿನವರೆಗೂ ಸೃಷ್ಟಿಯಲ್ಲಿ ಯಾರಿಂದಲೂ ಬರಲಿಲ್ಲ. ಈಗ ಇನ್ನೊಂದು ವಿಚಾರ ಹೇಳ್ತೇನೆ ಕೇಳಿ. ಅಪ್ಪ ಇದ್ದಾಗ ಅಮ್ಮನ ಮುಖ ನೋಡ್ಲಿಕ್ಕೆ ಬಹಳ ಆನಂದ ಇತ್ತು. ಅದರಲ್ಲೂ ಆಗಿನ ಹೆಣ್ಣು ಮಕ್ಕಳಿಗೆ ನಾವು ಹೇಳಬೇಕಾದ್ದೇ ಇರಲಿಲ್ಲ. ಇವತ್ತಿನ ಈ ಪಾಠ ಬೇಕಾಗೇ ಇಲ್ಲ. ಯಾಕೆಂದರೆ ಆ ಹೆಣ್ಣು ಮಕ್ಕಳಿಗೆ
ಹಣೆ ಕುಂಕುಮ ಇಲ್ದಿರೋರು ಆಚೆ ಬರ್ತಿರ್ಲಿಲ್ಲ. ಯಾವ ಪುರುಷರಿಗೂ ಮನೆಯಲ್ಲಿ ಇರ್ತಕ್ಕಂಥವ್ರಿಗೂ ಸಹಿತ ಬರೀ ಹಣೆಯಲ್ಲಿ ಅವ್ರ ಮುಖನೇ ತೋರಿಸ್ತಾ ಇರಲಿಲ್ಲ. ಅಂತಹ ಮನಪರಿಸ್ಥಿತಿ ಆ ಒಂದು ಏಜ್ಗಿತ್ತು, ಆ ಒಂದು ವಯಸ್ಕರರಿಗಿತ್ತು. ಆ ಒಂದು ಸ್ಥಾನಮಾನವನ್ನು ಹಿಂದೆ ಪ್ರತಿಯೊಬ್ಬರು ನಡೆಸ್ಕೊಂಡು ಬಂದರು. ಆದರೆ ಇತ್ತೀಚೆಗೆ ಹಣೆಯಲ್ಲಿ ಕುಂಕುಮ ಇಲ್ದಿರ, ತಲೆ ಬಾಚ್ಕೊಳ್ದಿರ, ತಲೆ ಬಿರೆಕೊಂಡು ಇವೆಲ್ಲ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ತಾನೇ ಈ ಉಡುಗೆ ತೊಡುಗೆಗಳು, ಇತ್ತೀಚೆಗೆ ತಾನೇ ಇವೆಲ್ಲ ಬದಲಾವಣೆಗಳು ಬರ್ತಾ ಇರೋದು. ಆದರೆ ಹಿಂದೆ ಇದಿರಲಿಲ್ಲ. ಇನ್ನೂ ಕೆಲವರು ನೋಡಬೇಕು, ನೈಟಿ ಹಾಕ್ಕೊಂಡು ರಾತ್ರಿಯಿಂದ ಬೆಳಗ್ಗೆ ತನಕ ಹಾಗೆ ಬೆಳಗ್ಗೆ ಎಲ್ಲ ಓಡಾಡ್ತಾ ಇರ್ತಾರೆ. ಹಾಸಿಗೆ ಮೇಲೆ ಮಲಗಿ ಎದ್ದ ನಂತರ ನೀವು ಮುಖ ತೊಳೆದು ಹಣೆ ಕುಂಕುಮ ಇಟ್ಕೊಂಡು ದೇವ್ರಿಗೊಂದು ಕೈ ಮುಗಿದು ಹಾಲು ಕಾಸಿ ಆ ಹಾಲನ್ನು 4 ಜನಕ್ಕೆ ಹಂಚಿ ನಂತರ ಬರಬೇಕಾದ್ದು ಧರ್ಮ. ಕೆಲವು ಪದ್ಧತಿಗಳು ಏನೂ ಮಾಡಲಿಕ್ಕಾಗೋದಿಲ್ಲ, ಕೆಲವು ಅವ್ರವ್ರದ್ದೇ ಇರುತ್ತೆ, ಅದನ್ನು ನಾನೇನು ಮಾತಾಡೋದಿಲ್ಲ. ಆದರೆ ಎಷ್ಟು ಬೇಕೋ ಅಷ್ಟು ಚಿಂತನೆ ಮಾಡಬೇಕು. ಭಾಳ ಮುಖ್ಯವಾದ ವಿಚಾರದಲ್ಲಿದ್ದೆ ನಾನು. ತಾಯಿ ಹಣೆಯಲ್ಲಿ ಕುಂಕುಮ ಇದ್ದು ಆ ತಾಯಿಯ ಮುಖಲಕ್ಷಣದ ನೋಡಿ ಜನ್ಮದಾತೆ ಆ ತಾಯಿನ ನೋಡಿಕೊಂಡು ಮನೆಯಿಂದ ಆಚೆಗೆ ಬಂದರೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಾಯಿತ್ತು. ಒಂದು ಹೆಣ್ಣು ಅಂದಮೇಲೆ, ಒಂದು ಕುಟುಂಬ ಅಂದಮೇಲೆ 5 ಜನ ಒಂದು ಕಡೆ ಇದ್ದಾಗ ಈ 5 ಜನದ ನಡಿಗೆ ಒಂದೇ ಸಮ ಇರೋದಿಲ್ವಲ್ಲ. ಈ ಪ್ರಧಾನವಾಗಿರ್ತಕ್ಕಂಥ ನಡಿಗೆ ತಂದೆ, ಪಿತೃ, ಆ ತಂದೆಯ ಸ್ಥಾನ ಅಕಸ್ಮಾತ್ ತೆರವುಗೊಳ್ಳಿಬಿಟ್ರೆ ನೋಡಿ, ಹೆಬ್ಬೆರಳು ಹೀಗಿದ್ದರೆ ಲಕ್ಷಣ, ಇದು ಹೀಗೆ ದಾಟ್ಕೊಂಬಿಟ್ರೆ ಈ 4 ಬೆರಳಿಗೆ ಶಕ್ತಿ ಇಲ್ಲ. ಈ 4 ಬೆರಳಿಗೆ ಶಕ್ತಿ ಯಾವಾಗ ಹೋಗುತ್ತೆ? ಈ ಮನೆಯಲ್ಲಿ ದೊಡ್ಡತನ ಇದೆಯಲ್ಲ, ಅಪ್ಪ ಮನೆಯಲ್ಲಿ ಇರೋ ತನಕ ಈ ಬೆರಳು ಬಹಳ ರಾರಾಜಿಸುತ್ತೆ. ಈ ಬೆರಳು ರಾರಾಜಿಸ್ತಾ ಈ ಬೆರಳಿಗೆ ಒಂದು ಸ್ಥಾನಮಾನ ಸಿಗೋದು ಯಾವಾಗ ಅಂದರೆ, ಈ ಬೆರಳಿಗೆ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ಹೆಬ್ಬೆರಳು ಜೊತೆಲಿದ್ದಾಗ. ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂದರೆ 5 ಜನ ಇರ್ತಕ್ಕಂಥ ಒಂದು ಕುಟುಂಬ, ಈ ಕುಟುಂಬಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಹೆಬ್ಬೆರಳು, ತಂದೆ ಸ್ಥಾನ. ಈ ತಂದೆ ಏನಾದರೂ ಇಲ್ವಾ ಅಂದ್ಕೊಳ್ಳಿ, ಈ ತಂದೆ ಕಣ್ಮರೆ ಆಗ್ಬಿಟ್ರು ಅಂದ್ಕೊಳ್ಳಿ, ಈ 4 ಜನ ಬದುಕಿದ್ದು ಸತ್ತಂಗೆ. ಆದರೆ ಈ 4 ಜನದಲ್ಲಿ ಒಬ್ಬರು ಯಜಮಾನರಾಗಲಿಕ್ಕೆ ಮುಂದಡಿತಾರಲ್ಲ, ಆ 4 ಜನಕ್ಕೆ ಒಬ್ಬರು ಯಜಮಾನರಾಗಿ ಮುಂದಡಿದ್ರೆ ಅವ್ರಿಗೆ ಹೆಬ್ಬೆರಳ ಸಹಾಯ ಇಲ್ಲ, ತಂದೆ ಸಹಾಯ ಇಲ್ಲ. ಇದೋ ಯಾವುದೋ ಒಂದು ಆಗ್ಬೋದು, ಬಟ್ ಅವರ ಜ್ಞಾನ, ಅವರ ಬುದ್ಧಿನೇ ಬೇರೆ ಇರುತ್ತೆ. ಈ ಸಮಯದಲ್ಲಿ ತಾಯಿ ಹೇಗೆ ಎದುರು ಬರ್ಬೋದು? ತಾಯಿ ಎದಂತ ಅಂದರೆ ಜನ್ಮದಾತೆ ತಾಯಿ ಅದಂತವಳು ಎದುರು ಬಂದರೆ ಏನಾದ್ರು ದೋಷನ? ಈ ಟಾಪಿಕ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಿನ್ನೆ ಒಬ್ಬ ತಾಯಿ ನನ್ನ ಹತ್ರ ಹತ್ಕೊಂಡು ಹೇಳಿದಂಥ ಮಾತುಗಳು ಕೆಲವಿತ್ತು. ಅದಕ್ಕಾಗಿ ನಾನು ಇಷ್ಟು ನಿಮ್ಮ ಹತ್ರ ಮಾತಾಡಬೇಕಾಗಿ ಬಂತು. ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ತಂದೆ ತಾಯಿಯ ನಿಜವಾದ ಮಹತ್ವ ಏನು, ಒಂದು ವಾಸ್ತುಗೃಹದಲ್ಲಿ ಹಿರಿಯ ತಲೆ ಅಂತಂದರೆ ದೊಡ್ಡವರಾಗಿ ತಂದೆ ಆ ಸ್ಥಾನದ ಒಂದು ಜವಾಬ್ದಾರಿ ಏನು, ಆ ಸ್ಥಾನಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಒಂದು ಗೌರವ ಏನು, ನಾವು ಕೊಡಬೇಕಾಗಿರ್ತಕ್ಕಂಥ ಒಂದು ಆದ್ಯತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಗುರುಗಳೇ, ತಂದೆ ತಾಯಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು ಗುರುಗಳೇ. ಎಲ್ಲ ವಿಚಾರವನ್ನು ಇಲ್ಲಿವರೆಗೂ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೆ ನಾನು. ಆದರೆ ಇವತ್ತು ನಾನು ತಿಳಿಸ್ತಿರ್ತಕ್ಕಂಥ ವಿಚಾರ ಇದೆಯಲ್ಲ, ಎಂಥವ್ರಿಗಾದರೂ ಮನ ಕಲ್ಕತ್ತಿದೆ. ಯಾರೊಬ್ಬರು ಈ ಕಾರ್ಯಕ್ರಮವನ್ನು ನೋಡೋರಾದರೂ ಸಹಿತ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾಕೆಂದರೆ ಇದೊಂದು ಸಂಕಟದ ವಿಚಾರ. ನಾನು ಪ್ರಾರಂಭದಲ್ಲಿ ಈ ವಿಚಾರ ಯಾಕೆ ಇವತ್ತು ನಾನು ತೊಗೊಂಡು ನನಗೂ ಗೊತ್ತಿಲ್ಲ. ಆದರೆ ಆ ಪ್ರಾರಂಭದ ಆ ವಿಚಾರ ತೊಗೊಂಡಾದ್ಮೇಲೆ ನಿನ್ನೆ ವಿಚಾರ ಒಂದು ನನ್ನ ತಲೆಯಲ್ಲಿ ಬಂದು ಕೂತ್ಕೊಳ್ತು. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿಯ ಸ್ಥಾನಮಾನ, ತಾಯಿ ಬೆಳಗ್ಗೆ ಏನಪ್ಪ ಅಂದರೆ ಹಾಸಿಗೆಯಿಂದ ಎಬ್ಸೋದ್ರಿಂದ ಹಿಡಿದು ಅವರು ಬೇಕಾಗಿರ್ತಕ್ಕಂಥ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಟ್ಟೆಗಳಿಂದ ಮೊದಲುಕೊಂಡು ಎಲ್ಲವನ್ನು ನೋಡಿ ಅವನ್ನು ರೆಡಿ ಮಾಡಿ ಬಿಡ್ತಾರೆ ಮಕ್ಕಳನ್ನು. ಕಾಫಿಯಿಂದ ಟಿಫನ್ ತನಕ ಎಲ್ಲವೂ ಸರಿಯೇ. ಇದಾದಮೇಲೆ ನೆಕ್ಸ್ಟ್ ಇದೆಯಲ್ಲ, ಮನೆ ಯಜಮಾನ ತಂದೆ ಮರಣ ಹೊಂದಿದ ನಂತರ ತಂದೆ ಮರಣ ಹೊಂದಿದ ನಂತರ ಆ ತಾಯಿ ಬೆಳಿಗ್ಗೆ ಎದ್ದು, ಯಾಕೆಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವು ಪದ್ಧತಿಗಳಿದೆ. ಕೆಲವು ಪದ್ಧತಿಗಳು ಹೇಗಿದೆಯಪ್ಪ ಅಂದರೆ, ಒಂದು ಹೆಣ್ಣು ಜನ್ಮತಃ ಹುಟ್ಟಿದ ತಕ್ಷಣ ಅವಳು ಹೇಗೆ ಬಂದಿದ್ದಾಳೋ ಅವಳು ಕೊನೆ ತನಕ, ಅವಳ ಕಡೆ ಉಸಿರಿನ ತನಕ ಅವಳದೇ ಆದಂಥ ಒಂದಷ್ಟು ಸ್ವಾತಂತ್ರ್ಯತೆಗಳಿರುತ್ತೆ. ಆದರೆ ಆ ಸ್ವಾತಂತ್ರ್ಯತೆಗಳಿಗೆ ಧಕ್ಕೆ ಉಂಟಾಗುವಂಥ ಕಾಲನೂ ಎದುರಾಗಿಬಿಡುತ್ತೆ. ನೋಡಿ, ಬಾಲ್ಯದಲ್ಲಿದ್ದಾಗ ಸ್ವತಂತ್ರ ಹೆಣ್ಣು, ಯೌವನಕ್ಕೆ ಬಂದಾಗ ಇನ್ನೊಂದು ತರಹ ಸ್ವತಂತ್ರವಾಗಿರ್ತಾಳೆ ಹೆಣ್ಣು. ಅದಾದ ನಂತರ ದಾಂಪತ್ಯಕ್ಕೆ ಕಾಲಿಡ್ತಾಳೆ, ಇನ್ನೊಬ್ಬರ ಮನೆ ವಸ್ತು ಆಗ್ಬಿಡ್ತಾಳೆ, ಇನ್ನೊಬ್ಬರ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊತಾಳೆ, ಇನ್ನೊಬ್ಬರ ಮನೆ ಬೆಳಕಾಗಿ ನಿಂತ್ಕೊಳ್ತಾಳೆ, ಮತ್ತೊಬ್ಬರ ಮನೆ ಜೀವನ ಉದ್ಧಾರ ಮಾಡಲಿಕ್ಕಾಗಿ ಬರ್ತಾಳೆ, ಇನ್ನೊಬ್ಬರ ವಂಶವನ್ನೇ ಉದ್ಧಾರ ಮಾಡಿಸ್ಲಿಕ್ಕಾಗಿ ಒಂದು ಹೆಣ್ಣು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬರ್ತಾಳೆ.
ಈ ಮನೆಗೆ ಬಂದು ಇಡೀ ಸಂಸಾರದ ಹೊರೆಯನ್ನು ಹೊರ್ತಾಳೆ. ಸಂಸಾರದ ಹೊರೆಯನ್ನು ಹೊತ್ತು ತನ್ನ ಬೇಕು ಬೇಡಗಳೆಲ್ಲವನ್ನೂ ಸಹ ತ್ಯಾಗ ಮಾಡಿ ನನ್ನವರು ತನ್ನವರು ಅಂತಕ್ಕಂಥವ್ರೆಲ್ಲರನ್ನೂ ಬಿಟ್ಟು ಬಂದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಹೊಂದಿದಂಥ ತಾಯಿ ಹೆಣ್ಣುಮಗಳು ಎಲ್ಲವನ್ನು ತೊರೆದು ಈ ತವರು ಮನೆ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೆಗೆ ಬಂದು ಇದೇ ನನ್ನ ಪ್ರಪಂಚ ಅಂಥೇಳಿ ಆ ಮೂಲೆಗಳನ್ನು, ಗೋಡೆಗಳನ್ನು ಮತ್ತು ಆ ಮೇಲ್ಛಾವಣಿಯನ್ನು ಪ್ರತಿಯೊಂದನ್ನು ಸಹಿತ ನೋಡಿ, ಇದು ನನ್ನ ವಾಸ್ತುಗೃಹ, ಇದು ನನ್ನ ಗೋಡೆ, ಇದು ನನ್ನ ಮೇಲ್ಛಾವಣಿ, ಇದು ನಾನು ಹೀಗಿರಬೇಕು, ಇದು ನನ್ನ ಮನೆ, ಅಥವಾ ಹಾಕುವ ಪ್ರತಿ ಹೆಜ್ಜೆ ಆ ಪರಿಸರವನ್ನು ಹೊಂದಿಕೊಳ್ಳಬೇಕಾದ್ರೆ ಇದೇ ಪುರುಷರ ಕೈಲಿ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸಿಗೆ ಬಹಳ ನೋವಾದರೆ ನಾವು ಒಂದು ಯಾತ್ರೆ ಹೊರಡ್ತೀವಿ, ಎಲ್ಲೋ ಒಂದು ಟೂರ್ ಹೋಗಬೇಕು ಅಂದ್ಕೊಳ್ತೀವಿ. ಮನೆಯೊಳಗೆ ನಾವೆಲ್ಲ ವಾತಾವರಣ ಚೆನ್ನಾಗಿದ್ದರೂ ಸಹಿತ ಮನಸ್ಸಿಗೊಂದು ಆನಂದ ಬೇಕು ಅಂತೀವಿ, ಮನಸ್ಸಲ್ಲೊಂದು ಬದಲಾವಣೆ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀವಿ. ನಾನು ಎಲ್ಲೂ ಹೋಗಿಲ್ಲ, ಇತ್ತೀಚೆಗೆ ನಾನೊಂದು ಎಲ್ಲರ ಸ್ವಲ್ಪ ದೂರ ಹೋಗಿ ಬರಬೇಕು ಅಂದ್ಕೊಳ್ತೀವಿ. ಯೋಚನೆ ಮಾಡಿ, ಒಬ್ಬ ಪುರುಷನ ಮನಸ್ಸು ಆಗಿಂದಾಗಲೇ ಬರುವಂತಹ ಚಿಂತನೆ ಇದು. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಬೇಕು, ನನಗೆ ಇಷ್ಟವಾಗಿರ್ತಕ್ಕಂಥವ್ರ ಜೊತೆ ಹೋಗಬೇಕು, ನನಗೂ ಬೇಜಾರಾಗೋದಿಲ್ವಾ? ಪ್ರತಿ ದಿವಸ ಮನೇಲೇ ಇರಬೇಕು ಅಂದರೆ ನನ್ನ ಕೈಲಿ ಆಗೋದಿಲ್ಲ. ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ನಾನು ಅದು ನೋಡಬೇಕು, ಇದು ನೋಡಬೇಕು, ನಾನು ಅವ್ರ ಜೊತೆ ಸೇರಬೇಕು. ಏನೋ ಬೇಜಾರಾಯಿತು, ತಪ್ಪಾಯಿತು, ಇವತ್ತೊಂದು ದಿವಸ ನಾನು ಮಾಡಬಾರ್ದು ಮಾಡಿದೆ. 4 ಜನ ಫ್ರೆಂಡ್ಸ್ ಕೂತ್ಕೊಂಡ್ವಿ, ಏನೋ ಚಿಕ್ಕದಾಗ ಒಂದು ಸಣ್ಣದಾಗ ಒಂದು ಲೋಟ ಅಂತ ಕುಡಿಯೋಕೆ ಹೋದ್ವಿ, 2 ಬಾಟ್ಲು ಕುಡಿದ್ಬಿಟ್ವಿ, ಅಲ್ಲೇ ರೋಡೆಲ್ಲೋ ಮೋರಿಯೆಲ್ಲೋ ಬಿದ್ವಿ. ಸಮರ್ಸ್ಕೊಳ್ಳೋದು. 4 ಜನ ಫ್ರೆಂಡ್ಸು ಮನೇಲಿ ಬೇಜಾರಾಗಿದ್ದಕ್ಕೆ ಹೊರಡ್ತಿದ್ದೀರಿ. ಆದರೆ ನನ್ನವರು ತನ್ನವರು ಅಂತಕ್ಕಂಥದ್ದು ಎಲ್ಲವನ್ನು ತೊರೆದು ಒಂದು ಹೆಣ್ಣು ಇನ್ನೊಬ್ಬರ ಮನೆ ದೀಪ ಹಚ್ಚಲಿಕ್ಕಾಗಿ ಬಂದು ಆ ಮನೆ ವಂಶೋದ್ಧಾರವನ್ನು ಮಾಡಬೇಕಾದಂಥ ಹೆಣ್ಣು ಯಾವತ್ತಾದರೂ ಅವಳು ಬಾಯಲ್ಲಿ ಇಂಥ ಮಾತು ಬರುತ್ತಾ? ನನಗೆ ಬೇಜಾರಾಗ್ತಾ ಇದೆ, ನಾನು ಹಾಗಿರಬೇಕು, ನಾನು ಹೀಗಿರಬೇಕು, ನನ್ನದೇ ಆದ ಬದುಕು ನೋಡಬೇಕು, ನಾನು ಇನ್ನೂ ಫ್ರೆಂಡ್ಸ್ ಜೊತೆ ಹೋಗಬೇಕು, ಅವಳು ಬಾಯಲ್ಲಿ ಬರೋದೂ ಇಲ್ಲ, ಅದು ನಡೆಯೋದೂ ಇಲ್ಲ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲವೂ ಅಲ್ಲ. ಇಂತಹದ್ರಲ್ಲಿ ಸರ್ವಸ್ವ ಅಂತ ಬಂದಿರತಕ್ಕಂಥವಳು ಯಾರನ್ನು ನಂಬಿ ಬರ್ತಾಳೋ, ಯಾರಿಂದ ಈ ಮನೆಯಲ್ಲಿ ಒಂದು ಹೊಸ ಜೀವನ ಪ್ರಾರಂಭಿಸಬೇಕು ಅಂತ ಬರ್ತಾಳೋ, ಯಾವ ಮನೆಯನ್ನು ಸಂಪೂರ್ಣವಾದಂಥ ರೀತಿ ಉದ್ಧಾರ ಮಾಡಿ ತನ್ನ ಜೀವನವನ್ನು ಗಂಧವನ್ನು ತೆಗೆದಂಗೆ ಗಂಧ ತೆಗೆದ ಹಾಗೆ ತನ್ನ ಜೀವನವನ್ನು ಅವಳು ಆ ಕುಟುಂಬಕ್ಕೆ ಅರ್ಪಣೆ ಮಾಡ್ಕೋತಾಳೋ, ಆ ಕುಟುಂಬದ ಮಾಲೀಕ ತಂದೆ ಸ್ಥಾನ ಅಥವಾ ಗಂಡ ಆತ ಮರಣ ಹೊಂದಿದ ಮೇಲೆ ಸಂಪೂರ್ಣವಾಗಿ ಕುಸಿದು ಬಿಡ್ತಾಳೆ. ಬಹುಶಃ ನನಗನ್ಸಿದ ಮಟ್ಟಿಗೆ ಒಂದು ಹೆಣ್ಣುಮಗಳು ತಾಯಿ ತನ್ನ ತವರು ಮನೆ ಬಿಟ್ಟು ಗಂಡನ ಮನೆಗೆ ಬಂದಾದ ಮೇಲೆ ಇಂತಹ ಸನ್ನಿವೇಶದಲ್ಲಿ ಮಾತ್ರನೇ ಅನಿಸುತ್ತೆ ಅವಳು ಹಿಂತಿರುಗಿ ನೋಡಬೇಕನೋ, ನಾನು ನನ್ನದೇ ಆದ ಸ್ಥಾನಕ್ಕೆ ಎಲ್ಲನೂ ಹೊರಟೋಗೋಣ, ಅಥವಾ ನನ್ನ ಈ ಬದುಕು ಬೇಡ, ನನ್ನ ಈ ಜೀವನ ಸಾಕು ಅನ್ನಿಸುವಂತಹ ಮಾತು ಆ ಕ್ಷಣಗಳು ಆಕೆಗೆ ಆ ಕ್ಷಣ ಮಾತ್ರನೇ ಬರುತ್ತೆ. ಆಕೆಗೆ ಗಂಡನ ಕಳ್ಕೊಂಡ ತಕ್ಷಣ ತನ್ನ ಮಕ್ಕಳ ಸಹಿತ ಕಣ್ಣು ಕಾಣೋದಿಲ್ಲ, ತನ್ನ ಪರಿಸರ ಕಣ್ಣು ಕಾಣೋದಿಲ್ಲ, ತನಗೆ ಜನ್ಮ ಕೊಟ್ಟ ಜನ್ಮದಾತರ ಕಣ್ಣು ಕಾಣೋದಿಲ್ಲ, ತನ್ನ ಒಡ ಹುಟ್ಟಿದವರು ಕಣ್ಣು ಕಾಣೋದಿಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಎಲ್ಲವನ್ನು ಮರೆತು ಗಂಡನೇ ಸರ್ವಸ್ವ ಅಂದ್ಕೊಂಡ್ಬಿಟ್ಟಿರ್ತಾಳೆ, ಗಂಡನೇ ಪ್ರಪಂಚ ಅಂದ್ಕೊಂಡಿರ್ತಾಳೆ. ಅಂತಹ ಪ್ರಪಂಚದಲ್ಲಿ ಕಾಣುವಂಥ ಸೂರ್ಯ, ಬೆಳಕನ್ನು ಕೊಡುವ ಸೂರ್ಯ, ತಂಪನ್ನು ಕೊಡುವ ಚಂದ್ರ ಕಣ್ಮರೆ ಆಗಿಬಿಟ್ರೆ ಅದಾದ ನಂತರ ಅವರ ಬದುಕೇನು? ಅವ್ರ ಬದುಕಿಗೆ ಧೈರ್ಯ ತುಂಬುವವರು ಯಾರು? ನಾನಿದ್ದೀನಿ ಅಂತ ಹೇಳುವಂಥವ್ರು ಯಾರು? ನಾನಿದ್ದೀನಿ ಅಂತ ಹೇಳಿ ಅವ್ರನ್ನ ಯಾವ ಮಟ್ಟಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು? ಆದರೆ ಅದಕ್ಕೆ ಹೇಳೋದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಆ ವೈರಾಗ್ಯದ ನುಡಿಗಳು ಹೇಗಿರುತ್ತೆ ಅಂದರೆ ಆ ಕ್ಷಣದಲ್ಲಿ ಮಾತ್ರನೇ ಬರುತ್ತೆ. ಅದಾದ ನಂತರ 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 5, 6 ಆಯಿತು, 7, 8 ಆಯಿತು, 9, 10 ಆಯಿತು, 11 ಬಂದು 12, 13ಕ್ಕೆ ಬಂತು, ಎಲ್ಲವನ್ನು ಮರೆತು ಹೋಯಿತು. ಆ 13 ದಿವಸ ಮಾತ್ರನೇ. ಅದಾದ ಮೇಲೆ ಕಾಯಕ ಪ್ರಾರಂಭ ಆಯಿತು. ಪುನಃ ರೂಟೀನ್, ಬೆಳಗ್ಗೆ ಎದ್ದೇಳಬೇಕು, ತನ್ನ ನಿತ್ಯ ಕರ್ಮಾನುಷ್ಠಾನಕ್ಕೆ ಬರಬೇಕು. ಆದರೆ ನಾನು ಪ್ರಾರಂಭ ಹೇಳಿದ್ನಲ್ಲ, ಬೆಳಗ್ಗೆ ಮನೆ ಬಾಗಿಲಿಗೆ ಅಡ್ಡ ಬರಬೇಕಾದ್ರೆ ಹೇಗೆ ಬರಬೇಕು? ನಮ್ಮಲ್ಲಿ ಕೆಲವು ಜನ ಆಡೋ ಮಾತುಗಳು, ಎಷ್ಟೋ ಜನ ಹೆಣ್ಣುಮಕ್ಕಳು ಮಾತಾಡೋ ಮಾತಿದು. ಇದು ಸಾಮಾನ್ಯಕ್ಕೆ ಗಂಡಸರ ಬಾಯಲ್ಲಿ ಬರೋದೇ ಇಲ್ಲ. ಈ ಮಾತುಗಳು ಹೆಣ್ಮಕ್ಳೇ ಮಾತಾಡೋ. ನೀರಿಗೆ ಪಾಚಿ ವೈರಿ, ಹೆಣ್ಣಿಗೆ ಹೆಣ್ಣೆ ವೈರಿ, ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ವೈರಿ ಆಗ್ತಕ್ಕಂಥದ್ದು.
ಇದು ಇವತ್ತಿನ ಕಾಲ ಅಲ್ಲ, ಹಿಂದಿನಿಂದ ನಡ್ಕೊಂಡು ಬಂದಿದೆ. ಗಂಡ ಇಲ್ದಿರ ಇರ್ತಕ್ಕಂಥವ್ರು, ಗಂಡ ಮರಣ ಹೊಂದಿರತಕ್ಕಂಥವ್ರು, ಅವ್ರನ್ನ ವಿಡೋ ಅಂತ ಹೇಳ್ತಕ್ಕಂಥದ್ದು, ಅಥವಾ ಅವಳಲ್ಲಿ ಆ ಸೋಮಂಗಲ್ಯತನ ಇಲ್ದಿರತಕ್ಕಂಥ ಹೆಣ್ಣು ಬೆಳಗ್ಗೆ ನನಗೆ ಅಡ್ಡ ಬಂದ್ಬಿಟ್ಲಲ್ಲ ಅನ್ನೋ ಚಿಂತನೆ ಮಾಡ್ತಕ್ಕಂಥವ್ರು ನೀಚರು. ಅವ್ರು ನಿಜಕ್ಕೂ ನೀಚರು, ರಾಕ್ಷಸರವರು. ಯಾವ ಹೆಣ್ಣು ಸಹಿತ ತನಗೆ ಅಂಥ ಸೌಭಾಗ್ಯ ಬರಲಿ ಅಂತ ಯಾರೂ ಅಂಗಲಾಚೋದಿಲ್ಲ. ಅಂತಹ ಒಬ್ಬ ತಾಯಿ ಎದುರುಗಡೆ ಬಂದಾಗ ಕೈ ಮುಗಿಬೇಕು, ನಮಸ್ಕರಿಸಬೇಕು. ಯಾಕೆಂದರೆ ನಿನ್ನ ಅನುಭವ, ನಿನ್ನ ಜೀವನದ ಕಥೆನಮ್ಮ, ನೀನು ನನಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳಬೇಕು. ಬಿಟ್ಟರೆ ಗಂಡ ಸತ್ತ ಮೇಲೆ ಆ ತಾಯಿ ಎದುರುಗಡೆ ಬಂದ ನಂತರ ಅವಳನ್ನು ಅಯ್ಯೋ ನನ್ನ ಎದುರುಗ ಬಂದ್ಲಲ್ಲ, ಗಂಡ ಸತ್ತಿರ್ತಕ್ಕಂಥ ಹೆಣ್ಣು ನನ್ನ ಮುಂದೆ ಬಂದ್ಲಲ್ಲ ಅಂತ ಆ ಕ್ಷಣದಲ್ಲಿ ನೀವು ಆಡೋ ಮಾತಿದೆಯಲ್ಲ, ಅಥವಾ ನಿಮ್ಮ ಮನಸ್ಸಲ್ಲಿ ಅದು ಬಂದು ಕೂತ್ಕೊಂಡ್ರೆ ಆ ಕ್ಷಣ ನಿಮಗೆ ಅರಿವಿಲ್ದಿರ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ತುಂಬಿಕೊಳ್ಳುತ್ತೆ ಬಡ್ಡಿ. ಅರ್ಥ ಮಾಡ್ಕೊಳ್ಳಿ. ಇದು ಸೃಷ್ಟಿ ನಿಯಮ, ಕಾಲಚಕ್ರ ಇದು. ಇವತ್ತು ನಿನ್ನ ದೇಹದಲ್ಲಿ ಶಕ್ತಿ ಇದೆ, ನೀನು ಸ್ಪೀಡಾಗಿ ಓಡಾಡ್ತಾ ಇದೆಯಾ, ನಾಳೆ ಸುಸ್ತಾದರೆ ಕೋಲ್ ಕೈಗೆ ಬರುತ್ತೆ. ಯಾರು ಅಂತಹ ತಾಯಂದ್ರನ್ನ ನೀವು ಬೇರೊಂದು ರೀತಿ ನೋಡಬಾರ್ದು. ಅಂತಹ ತಾಯಿಯ ಆಶೀರ್ವಾದದಿಂದ ಆಕೆ ಮುಂದೆ ಬಂದರೆ ಅದು ನಮಗೆ ಆಶೀರ್ವಾದನೇ. ಇದನ್ನು ತುಂಬ ಜನ ಅರ್ಥ ಮಾಡ್ಕೋಬೇಕು. ಪ್ರತಿನಿತ್ಯ ಅಮ್ಮ ನಿನ್ನ ಎದುರುಗಡೆ ಬಾ ಅಂತ ಹೇಳ್ತಕ್ಕಂಥ ಮಾತು ಮಗ ಆಗಲಿ ಮಗಳಾಗಲಿ, ಇವತ್ತು ಅಮ್ಮನ ಹಣೆಯಲ್ಲಿ ಕುಂಕುಮ ಇಲ್ಲ ಅಂತ, ಕಿವಿ ಓಲೆ ಇಲ್ಲ ಅಂತ, ಅಮ್ಮನ ಕುತ್ತಿಗೆಯಲ್ಲಿ ಮಾಂಗಲ್ಯ ಇಲ್ಲ ಅಂತ, ಅಮ್ಮ ಬೆಳಗ್ಗೆ ನಾನು ಹೋಗೋಗಿ ಎದ್ದು ಬರಬೇಡಮ್ಮ, ಅಮ್ಮ ನಾನು ಬೆಳಿಗ್ಗೆ ಹೊತ್ತು ಕಾಣಿಸ್ಕೋಬೇಡಮ್ಮ, ಅಮ್ಮ ಬೆಳಿಗ್ಗೆ ಹೊತ್ತು ನಿನ್ನ ರೂಮಿಂದ ಆಚೆ ಬರಬೇಡ ನೀನು. ಈ ಧ್ವನಿ ಹೇಗೆ ಬರುತ್ತೆ ಗೊತ್ತಾ? ಪಕ್ಕದಲ್ಲಿ ಇನ್ನೊಂದು ಹೆಣ್ಣಿದ್ದಾಳಲ್ಲ, ಆ ಹೆಣ್ಣು ಹೇಳ್ತಾಳೆ, ಬೆಳಿಗ್ಗೆ ಏನೋ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ರಿ, ಸುಮ್ಮನೆ ನಿಮ್ಮ ಅಮ್ಮನ ಹೊರಗಡೆ ಬರೋದು ಬೇಡ ಅಂತ ಹೇಳ್ರಿ. ಇದು ಸತ್ಯಮ್ಮ, ಇದು ನಡೆದಿರೋದಮ್ಮ. ಆಕೆನೂ ಒಂದು ಹೆಣ್ಣು, ಆಕೆಗೆ ಇದು ಶಾಶ್ವತ ಅಲ್ಲ, ಅಥವಾ ಅವಳ ಅದೃಷ್ಟ. ಅವಳಲ್ಲಿ ಒಳ್ಳೆತನ ಇರ್ಬೋದು. ಆ ಒಳ್ಳೆತನ ಇದ್ದು ದೇವರು ಅವಳಿಗೆ ಅನುಗ್ರಹ ಮಾಡಿಕೊಂಡು ಅವಳಿಗೊಂದು ಮುತ್ತೈದೆ ಸಾವೇ ಬರ್ಬೋದು. ಆದರೆ ನಾಳೆ ಬದುಕು ಯಾರಿಗೂ ಗೊತ್ತಿಲ್ವಲ್ಲ. ಇವತ್ತು ಅಂತಹ ತಾಯಿಯ ಮನಸ್ಸನ್ನು ವಹಿಸಿ 4 ಗೋಡೆ ಮಧ್ಯದಲ್ಲಿರಲಿ ನಿಮ್ಮಮ್ಮ ಹೊರಗೆ ಬರಬಾರ್ದು, ನಿಮ್ಮಮ್ಮ ನನ್ನ ಎದುರುಗಡೆ ಕಾಣಿಸ್ಕೊಳ್ಬಾರ್ದು. ಬೆಳಗ್ಗೆ ನೀವು ಮನೆಯಿಂದ ಆಚೆಗೆ ಹೋಗುವಾಗ ಯಾವುದೇ ಕಾರಣಕ್ಕೂ ನಿಮ್ಮಮ್ಮನ ಮುಖ ನೋಡಬೇಡಿ. ಅಥವಾ ಕೆಲವು ಜನ್ಮ ಕೊಟ್ಟಂತಹ ಮಕ್ಕಳು ಹೆಂಡತಿನೇ ಹೇಳ್ಕೊಡ್ಬೇಕಾದಿಲ್ಲ, ಅಂತಹ ನೀಚವಾಗಿ ಆಲೋಚನೆ ಮಾಡುವಂತಹ ಗಂಡು ಮಕ್ಕಳು ಇದ್ದಾರೆ. ಬೆಳಗ್ಗೆ ನಿನ್ನ ಮುಖ ನೋಡ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ ಅಂತಾರಲ್ಲ, ಆ ತಾಯಿ ಎದೆ ಹಾಲು ಕುಡಿದು ಬೆಳೆದಿದ್ದೀರಲ್ಲ, ನಿಮ್ಮ ಬಾಯಿಲಿ ಮಾತು ಬರ್ಬೋದಾ? ಯೋಚನೆ ಮಾಡಿ. ಮಾತೃ ಋಣ, ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಹಣೆಯಲ್ಲಿ ಕುಂಕುಮ ಯಾರಿಗಿರಬೇಕು, ಯಾರಿಗಿರಬಾರ್ದು. ಆದರೆ ಅಂಥವ್ರ ಹಣೆಯಲ್ಲಿ ಕುಂಕುಮ ಇಲ್ದಿದ್ರೂ ಅವರು ದೇವರ ಸಮಾನ, ದೈವ ಸಮಾನ. ಅಂತಹ ದೇವರ ಆಶೀರ್ವಾದ ಪಡೀಲಿಕ್ಕೆ ನಾವು ಅಪೇಕ್ಷೆ ಪಡಬೇಕೇ ವಿನಃ ಅವ್ರನ್ನ ನಿಂದಿಸಬಾರ್ದು, ಅವ್ರ ಬಗ್ಗೆ ಮಾತಾಡಬಾರ್ದು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣ, ಅದರ ಜೊತೆಗೆ ರಾಶಿಫಲ, ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಈಗ. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ತಾ ಇದ್ರು ಗುರುಜಿ. ನಮ್ಮಲ್ಲಿ ಎಷ್ಟೋ ಜನ ಮಾತಾಡ್ಕೊಳ್ಳೋ ಮಾತುಗಳು. ಹೌದು ಹೌದು. ನಾಳೆ ನಮ್ಮ ಬದುಕೇನು ಅಂತಕ್ಕಂಥ ಚಿಂತನೆ ಇರಲ್ಲ. ಹೌದು. ಇವತ್ತು ನಾನು ಹೀಗೆ ಬದುಕಬೇಕು ಅಂತ ಆಲೋಚನೆ ಮಾಡೋದು. ಇವತ್ತಿನ ಬದುಕಿನ ಬಗ್ಗೆ ನಿಮ್ಮ ಆಲೋಚನೆ ಬಂದ್ಬಿಡತ್ತೆ, ನಾಳಿನ ಬದುಕು ನಿಮಗೆ ಗೊತ್ತಿಲ್ವಲ್ಲ. ಹಾಗೆ ಇವತ್ತು ನಮಗೆ ಬೇಕಾದಂಥ ಸುಖ, ಸಂತೋಷ, ನೆಮ್ಮದಿ ಅಥವಾ ಬೇಕು ಬೇಡಗಳು, ಲಾಭ ನಷ್ಟಗಳು ಇವೆಲ್ಲವೂ ಸಿಗಬೇಕಾದ್ರೆ ನಾವು ಈ ಮನೆಯಿಂದ ಆ ಮನೆಗೆ ಬಂದಿದ್ದೇವೆ. ಆ ಮನೆಗೆ ಬಂದು ಆ ಮನೆ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀವಿ. ಆದರೆ ಆ ಮನೆ ಸಾಮ್ರಾಜ್ಯದ ಆಳ್ವಿಕೆ ಮಾಡಿ ಸಾಮ್ರಾಜ್ಯದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತೆಲ್ಲವನ್ನು ತೊರೆದು ದೂರ ಆಗಬೇಕಾದ್ರೆ, ಎಷ್ಟೋ ಜನ ಮನೆಗಳಲ್ಲಿ ನೋಡಿ ಇವತ್ತಿಗೂ ಸಹಿತ ತನ್ನ ಮಕ್ಕಳನ್ನು ಮದುವೆ ಮಾಡ್ತಾರೆ. ಗಂಡು ಮಕ್ಕಳಿಗೆ ಮದುವೆ ಮಾಡ್ತಾರೆ, ಸೊಸೆ ಪಕ್ಕದಲ್ಲೇ ಬರ್ತಾಳೆ, ಇನ್ನೊಂದು ಹೆಣ್ಣು ಬರ್ತಾಳೆ. ಈ ಮನೆಯ ಉದ್ಧಾರಕ್ಕಾಗಿ ಬರ್ತಕ್ಕಂಥ ಹೆಣ್ಣು, ಈ ಮನೆ ಉದ್ಧಾರಕ್ಕಾಗಿ ಬರ್ತಕ್ಕಂಥ ಹೆಣ್ಣು ಈ ಮನೆ ವಂಶವನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದಿರ್ತಾಳೆ. ತನ್ನವರೆಲ್ಲರನ್ನೂ ಸಹಿತ ತೊರೆದು ಬಂದಿರ್ತಾರೆ. ಆದರೆ ಜನ್ಮದಾತೆ ತಾಯಿ ಆದವಳು ಏನು ಮಾಡ್ತಾಳೆ, ಸಾಧ್ಯವಾದಷ್ಟು ಮಗನ ಪ್ರಾರಂಭದಲ್ಲಿ ನೋಡ್ಕೊಳ್ತಾ ಇದ್ರಲ್ಲ, ಆ ಪ್ರಾರಂಭದಲ್ಲಿ ನನ್ನ ಮಗ ಅಂತಕ್ಕಂಥದ್ರ ಆ ಹೆಚ್ಚಿನ ಹಕ್ಕು ಒಂದು ಮನಸ್ಸಿರುತ್ತಲ್ಲ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನೋಡ್ತಾರೆ. ಆದರೆ ಇದು ತಪ್ಪೋ ಸರಿನೋ ಅಂತಕ್ಕಂಥದ್ದು ಒಂದಷ್ಟು ಕಡೆ ವಾದ ವಿವಾದ ನಡೀತಾ ಇದೆ.
ಆದರೆ ಒಂದು ವಿಚಾರ, ಆಯಾ ಕಾಲಕ್ಕೆ ಅವ್ರವ್ರು ಬಂದಾಗ ಅವ್ರವ್ರ ಜವಾಬ್ದಾರಿ ಇದ್ದೇ ಇರುತ್ತೆ. ಆದರೆ ಎರಡು ದೋಣಿಯಲ್ಲಿ ಕಾಲಿಡೋಕ್ಕಾಗ್ದಿರ ನರಳುವಂಥದ್ದು ಪುರುಷರ ಕೆಲಸನೂ ಆಗುತ್ತೆ. ಈ ಕಡೆ ಅಮ್ಮನ ಬಿಟ್ಕೊಡೋಂಗಿಲ್ಲ, ಹೆಂಡ್ತಿನ ಬಿಡೋಂಗಿಲ್ಲ. ಅಮ್ಮನ ಹತ್ರ ಆದರೂ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೋದು, ಆದರೆ ಹೆಂಡ್ತಿ ಹತ್ರ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಹೆಂಡ್ತಿ ಏನಾದರೂ ಹಾಗಲ್ಲ ಹೀಗೆ ಅಂದರೆ ನಾಳೆ ಬೆಳಗ್ಗೆ ತವ್ರ ಮನೇಲಿ ಇರ್ತಾಳೆ. ನಾಳೆ ಬೆಳಗ್ಗೆ ತವ್ರ ಮನೆ, ಒಂದು ದಿವಸ ತವ್ರ ಮನೆ, ಎರಡನೇ ದಿವಸ ಹಾಗೂ ಫೋನು ಮಾತುಕತೆ ಇಲ್ಲ ಅಂದರೆ ಆಗಲೇ ಪೇಪರು ಪೆನ್ನು ರೆಡಿ ಆಗಿರುತ್ತೆ. ಇನ್ನು ಮೂರನೇ ದಿವಸ ಪಕ್ಕದ ಜೊತೆಲಿ ಇನ್ನೊಬ್ಬರು ಬಂದಿರ್ತಾರೆ. ಏನಕ್ಕೋಸ್ಕರ ನಾನು ಧೈರ್ಯ ಕೊಡ್ತಕ್ಕಂಥವ್ರು ಒಬ್ಬರು ಇರ್ತಾರೆ, ಜೊತೆಗೆ ನಿನ್ನ ಬದುಕು ನನಗೆ ಬೇಡ ಅಂತ ಹೇಳ್ಕೊಡುವಂಥವ್ರು ಇನ್ನೂ 4 ಜನ ಹುಟ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಗಂಡಸಿನ ಪಾತ್ರನೂ ಬಹಳ ದೊಡ್ಡದು. ಸಂಸಾರ ನಿಭಾಯಿಸೋದಿದೆಯಲ್ಲ ಇತ್ತೀಚಿನ ದಿನಗಳಲ್ಲಿ, ಆದರೆ ಹಿಂದೆ ಇದು ಯಾವುದೂ ಅಲ್ಲ. ಹಿಂದೆ ಅರ್ಥ ಮಾಡ್ಕೊಳ್ಳೋರು ಹೆಣ್ಮಕ್ಳು ಇರಲಿ, ಮಗು ಚಿಕ್ಕದ್ರಿಂದ ಹಿಡಿದು ದೊಡ್ಡವರೆಗೂ ಇಷ್ಟು ದೊಡ್ಡ ವ್ಯಕ್ತಿನ ಮಾಡಬೇಕಾದ್ರೆ ಆ ಜನ್ಮದಾತೆ ತಾಯಿ ನಮ್ಮ ಅತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳಲ್ಲ, ಸಡನ್ನಾಗಿ ಗಂಡ ನನ್ನ ಜೊತೆ ಮಾತಾಡೋದು, ನನ್ನ ಜೊತೆ ಓಡಾಡೋದು, ಅಥವಾ ನನ್ನ ಜೊತೆ ಇಷ್ಟೊಂದು ಹತ್ತಿರಕ್ಕೆ ಮಿಂಗಲ್ ಆಗೋದು, ಆಕೆಯ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೋವಿರುತ್ತೆ. ಯಾಕೆಂದರೆ ಎದೆ ಉದ್ದಕ್ಕೂ ಬೆಳೆದು ನಿಂತ ಮಗ ನಾಳೆ ನನ್ನನ್ನೆಲ್ಲೂ ಮರಿತಾನೋ ಅಂತಕ್ಕಂಥ ಮನಸ್ಸಿಂದ ಈ ಕೆಲಸ ಮಾಡ್ತಾರೇನೋ ಅಂತಕ್ಕಂಥದ್ದು ಆಲೋಚನೆ ನಮ್ಮ ಅತ್ತೆ ಮಾಡ್ತಾ ಇರ್ಬೋದು ಅಂತ ಆ ಆಲೋಚನೆಯನ್ನು ಈ ಸೊಸೆ ಮಾಡಿರ್ತಾಳೆ. ಆದರೆ ಇತ್ತೀಚೆಗೆ ಆಲೋಚನೆ ಮಾಡೋ ತಾಳ್ಮೆನೂ ಹೆಣ್ಮಕ್ಳಿಗೆ ಇಲ್ವಲ್ಲ. ಪ್ರಾರಂಭದಲ್ಲೇ ಅವ್ರ ಆಲೋಚನೆ ಏನಪ್ಪ ಅಂದರೆ, ಮದುವೆ ಮಾಡ್ಕೊಂಬಂದಿದ್ದೀನಿ, 4 ಗೋಡೆ ಮಧ್ಯದಲ್ಲಿ ನನ್ನ ರೂಮು, ನನ್ನ ಮನೆ, ನನ್ನ ಪರಿಸರ, ಈ ರೂಮ್ ಒಳಗೆ ಯಾರೂ ಬರಬಾರ್ದು. ಎಷ್ಟೋ ಮನೆಗಳಲ್ಲಿ ಇದೆ ಇದು. ಆದರೆ ಅಂಥದ್ದೇ ಕೆಲವರು ಇದ್ದಾರೆ ತಾಯಂದರು, ಇಡೀ ಮನೆಯನ್ನು, ಇಡೀ ಸಂಸಾರವನ್ನು, ಇಡೀ ಕುಟುಂಬವನ್ನು ಎಲ್ಲರನ್ನೂ ಸಹಿತ ನಗಿಸಿ, ಎಲ್ಲರನ್ನೂ ಸಾಮೂಹಿಕವಾಗಿ ಕೂಡಿಸಿ ಊಟ ಬಡಿಸಿ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಗಂಡ ರೂಮು ಕರೀತಾ ಇದ್ರು, ನೀನು ಬಾ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಾ, ಸುಸ್ತಾಗಲ್ವ ನಿನಗೆ, ನೀನು ಹಾಗಿರಬೇಕು ಹೀಗಿರಬೇಕು ಅಂತ ಗಂಡನೇ ಹೇಳಿದ್ರು ಗಂಡರಿಗೆ ತಿಳಿ ಹೇಳ್ತಾಳೆ. ಈ ಮನೆ ಹಾಗಲ್ಲ, ನೀವು ಹೇಳ್ದಂಗೆ ಕೇಳೋಕ್ಕಾಗೋದಿಲ್ಲ. ಈ ಮನೆಯಲ್ಲಿ ನನ್ನದೇ ಆದಂಥ ಜವಾಬ್ದಾರಿ ಇದೆ, ನನ್ನದೇ ಆದ ಸ್ಥಾನಮಾನ ಇದೆ, ವಯಸ್ಸಾಗಿರ್ತಕ್ಕಂಥ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ಊಟ ಕೊಡಬೇಕು. ನಿಮ್ಮ ತಂದೆ ಮಾತ್ರೆ ತೊಗೊಂಡ್ರೋ ಇಲ್ವೋ ಆ ಮಾತ್ರೆ ಕೊಡಬೇಕು ನಾನು. ನಿಮ್ಮ ಅತ್ತೆ ನಿಮ್ಮ ತಾಯಿ ಮಾತ್ರೆನ ಮರೆತು ಮಲಗಿಬಿಟ್ರೆ ನಾಳೆ ಬೆಳಗ್ಗೆ ಸುಸ್ತಾಗ್ತಾರೆ ಅವ್ರಿಗೆ ಮಾತ್ರೆ ತಿನ್ನಿಸ್ಬೇಕು ನಾನು. ಅವ್ರಿಗೊಂಚೂರು ಹಾಸ್ಕೊಟ್ಟು ಬೆಡ್ಶೀಟ್ ಒದಿಸ್ಬಿಟ್ಟು ಬರ್ತೇನೆ. ನಿಮ್ಮಪ್ಪ ಯಾಕೋ ಕಾಲು ತುಂಬ ನೋವು ಅಂತಿದ್ರು, ಬೆಳಗ್ಗೆಯಿಂದ ಓಡಾಡಿದ್ದಾರೆ, ಒಂಚೂರು ಕಾಲಿಗೊಂಚೂರು ಅಮೃತಾಂಜನೋ ಆಯಿಲೋ ಏನೋ ಒಂದು ಹಚ್ಚಿಬಿಟ್ಟು ಬರ್ತೇನೆ. ಎಷ್ಟು ಜನ ತಾಯಂದ್ರಿಲ್ಲ? ಸಾಕಷ್ಟು ಕುಟುಂಬಗಳಲ್ಲಿ ಇವತ್ತಿಗೂ ಇದೆ. ಇವತ್ತಿಗೂ ಸಹಿತ ವಯಸ್ಸಾಗಿರ್ತಕ್ಕಂಥವ್ರು ಸೇವೆ ಮಾಡುವಂಥ ಸೊಸೆಯರು ಹೆಣ್ಣುಮಕ್ಕಳು ಎಷ್ಟು ಜನ ಇಲ್ಲ? ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ನಿದರ್ಶನ ನನ್ನ ಮನೆಯೂ ಇದೆ. ನನ್ನ ಹೆಂಡತಿ ನನ್ನ ತಂದೆಗೆ ಮಾಡಿದಂಥ ಸೇವೆ ಇದೆಯಲ್ಲ, ಅದು ಸಾಮಾನ್ಯವಾದ ಸೇವೆಗಳಲ್ಲ. ಇದು ನನ್ನ ಹೆಂಡತಿನ ನಾನು ಇಷ್ಟೊಂದು ಹೊಗಳ್ಕೋಬೇಕಾದ್ರೆ ಇಂತಹದ್ದು ಎಷ್ಟೋ ಕುಟುಂಬಗಳಲ್ಲಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಂತಹ ಬಾತ್ರೂಮಲ್ಲೋ ರೂಮಲ್ಲೋ ಎಲ್ಲೋ ಜಾರು ಬಿದ್ದಿರ್ತಕ್ಕಂಥವ್ರನ್ನ ಕಡೆಗಣ್ಣಲ್ಲೂ ನೋಡ್ದಿರ ಅವ್ರನ್ನ ಅವರಾಗವರೇ ಎದ್ದು ಹಾಸಿಗೆ ಮೇಲೆ ಮಲ್ಕೊಂಡು ನನ್ನ ಕೈಲಿ ಆಗ್ತಿಲ್ಲಪ್ಪ, ನೀರು ಕೊಡೋರಿಲ್ಲ, ಕಾಫಿ ಕೊಡೋರಿಲ್ಲ ಅಂತಕ್ಕಂಥವ್ರ ಕುಟುಂಬಗಳೂ ಇದೆ. ಏನೇ ಆದರೂ ಕೊನೆಗೊಂದು ದಿವಸ ಯಾತ್ರೆ ಎಲ್ಲರೂ ಹೊರಡಲೇಬೇಕಾಗಿದೆ. ಆದರೆ ನಾಳೆ ನಮ್ಮ ಬದುಕೇನು ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ಬದುಕಿನ ಬಗ್ಗೆ ಚಿಂತನೆ ಮಾಡಬೇಕು. ಅದಕ್ಕೆ ಹೇಳೋದು, ಒಂದು ಕುಟುಂಬ, ಒಂದು ಬಾಂಧವ್ಯ, ಒಂದು ಬಂಧುತ್ವ ಅಂತ. ಒಂದು ಕುಟುಂಬದ ವ್ಯಾಲ್ಯೂಗಳನ್ನು, ಕುಟುಂಬದಲ್ಲಿರ್ತಕ್ಕಂತಹ ಒಂದಷ್ಟು ನೀತಿಯನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇನ್ನೊಬ್ಬರ ಮನೆಯಿಂದ ಬಂದಿರೋ ಹೆಣ್ಣು ಮಕ್ಕಳಾಗಲಿ ಅಥವಾ ಈ ಮನೆಯಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಹೆಣ್ಣನ್ನು ನಾವು ಇಟ್ಕೊಳ್ಬೇಕಾದ ರೀತಿ, ಫಸ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಅವಳಿಗೆ ಪರಿಚಯ ಆಗಬೇಕು. ಹೊಸದಾಗಿ ಬರುವಂಥ ಹೆಣ್ಣಿಗೆ ಪರಿಚಯ ಆಗಬೇಕು. ನಮ್ಮಗಳ ಮನಸ್ಸೇನು ಅಂತ ಗೊತ್ತಾಗಬೇಕು. ಜೊತೆಗೆ ಹೊರಗಡೆಯಿಂದ ಬಂದಿರತಕ್ಕಂಥವಳು, ನಾನು ಹೊರಗಡೆಯಿಂದ ಬಂದಿದ್ದೀನಿ, ಇದು ಹೊಸದಾಗಿ ಬಂದಿರೋ ಸ್ಥಳ ಅಂತ ಅವಳ ಮನಸ್ಸಿಗೆ ಬರಬಾರ್ದು. ಅವಳನ್ನು ಅಷ್ಟು ಪ್ರೀತಿಯಾಗಿ ನೋಡ್ಕೊಳ್ಬೇಕು. ತಪ್ಪು ಎರಡೂ ಕಡೆನೂ ಇದೆ. ನಾವು ಹಾಗೆ ನೋಡ್ಕೊಳ್ಳಲ್ಲ, ಆಗ ಆ ಹೆಣ್ಣು ಮಕ್ಕಳು ತಿರುಗಿ ನಿಂತ್ಕೊಳ್ತಾರೆ. ಅಥವಾ ನಾವು ಪ್ರೀತಿ ವಿಶ್ವಾಸವಾಗಿ ತೋರಿಸಿ ಸಹಿತ ಅವಳು ಕಾಲಲ್ಲಿ ಉದ್ದುಕೊಂಡು ಹೋದ್ಲು ಅಂದರೆ ಅದು ಆಕೆ ದುರಾಂಕಾರ ಆಗುತ್ತೆ. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಜಾಸ್ತಿ ನಡೀತಾ ಇರೋದು. ಆದರೆ ಹಿಂದೆ ಯಾವ ಪದ್ಧತಿ ಇರಲಿಲ್ಲ. ಈಗ ಏನಾಗ್ಬಿಟ್ಟಿದೆ, ಈ ಫೋನ್ ಒಂದು ಬಂದು ಪ್ರತಿ ಕ್ಷಣ ಬೆಳಗಿನ ಟಿಫನ್ ಏನಾಯಿತು, ಟಿಫನ್ ಏನು ಮಾಡಿದ್ರಿ, ಅತ್ತೆ ಇದ್ರಾ, ಮಾವನ ಕಾಫಿ ಕೊಟ್ಟ, ಮಾವ ಮನೇಲೇ ಇದ್ದಾರಾ, ಯಜಮಾನರು ಡ್ಯೂಟಿಗೆ ಹೋದ್ರ, ಯಜಮಾನರು ಎಷ್ಟೊತ್ತಿಗೆ ಬರ್ತಾರೆ, ಹೋಗಬೇಕಾದ್ರೆ ಯಾವ ಬಟ್ಟೆ ಹಾಕ್ಕೊಂಡೋದ್ರು, ಐರನ್ ಮಾಡಿರೋ ಬಟ್ಟೆ ಹಾಕ್ಕೊಂಡ್ರ ಇಲ್ವಾ, ಅಥವಾ ಆಫೀಸಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾರಾ, ಯಾಕೆ ಬೇಕಮ್ಮ, ಸಂಜೆ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಬರೀ ಇಷ್ಟೇನಾ, ಬೇರೆ ಏನು ತರ್ತಾ ಇಲ್ವಾ, ಅಥವಾ ಆಸ್ತಿ ಯಾರು ತೊಗೊಳ್ತಿದ್ರು, ಸೈಟ್ ಏನೋ ಮಾತಾಡ್ತಿದ್ರಲ್ಲ ಯಾರ ಹೆಸ್ರಿಗೆ ಮಾಡ್ತಾರಂತೆ, ಅವ್ರು ಯಾರ ಹೆಸ್ರಿಗೆ ಮಾಡಿದ್ರೆ ಏನಮ್ಮ, ಈ ಆಸ್ತಿಯೆಲ್ಲ ನಿಮ್ಮದೇ ಅಲ್ವಾ, ನೀನು ಕೇಳಿದ್ದೆಲ್ಲ ಕೊಡಿಸ್ತಾರ, ನೀನು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರ,
ಇದು ಸಂಸಾರಕ್ಕೆ ಬೆಂಕಿ ಹಾಕೋ ಮಾತಾನೆ. ನೀನು ಕೇಳಿದ್ದೆಲ್ಲ ಕೊಡಿಸ್ತಾರ? ನಿನ್ನ ಫಿಲಿಮ್ಗೆ ಕರ್ಕೊಂಡು ಹೋಗ್ತಾರ? ಮಾಲ್ ಸುತ್ತಾಡಿಸ್ತಾರ? ಅಯ್ಯೋ, ದಿನ ಬೆಳಗಾದರೆ ಮಾಡೋದು ಅಡುಗೆ ಇದ್ದೇ ಇದೆ, ಅವ್ರ ಮನೇಲಿರೋರು ಮಾಡ್ಕೊಳ್ತಾರೆ. ಇವತ್ತು ಗಂಡ ಹೆಂಡತಿ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಬನ್ನಿ. ಇಲ್ಲಿ ಶುರು ಮನೆಗೆ ಬೆಂಕಿ ಹಚ್ಚೋ ಕೆಲಸ. ಇದನ್ನು ಯಾರು ಮಾಡ್ತಿದ್ರು ಸ್ವಲ್ಪ ಇನ್ನು ಮುಂದಕ್ಕೆ ಇದು ಮಾಡಬೇಡಿ. ನಿಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಬನ್ನಿ. ಕರ್ಕೊಂಡೋಗು ನಿಮ್ಮ ಅತ್ತೆ ಮಾವನು ಒಂದು ಸ್ವಲ್ಪ, ಅಥವಾ ಮನೇಲಿ ಯಾರು ಇದ್ದರೆ ನಿಮ್ಮ ನಾದಿನೋ ಅವಳೋ ಇದ್ದರು ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಹೇಳು ನಿಮ್ಮ ಯಜಮಾನರಿಗೆ, ಎಲ್ಲರೂ ಒಟ್ಟುಗೂಡ್ಕೊಂಡು ಹೋಗೋದು ನಡ್ರಿ, ದೇವಸ್ಥಾನಕ್ಕೆ ಹೋಗೋದು ನಡ್ರಿ, ಜಾತ್ರೆ ಜನ್ಮೋತ್ಸವಕ್ಕೆ ಹೋಗೋದು ನಡ್ರಿ, ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಎಲ್ಲರೂ ಇಡೀ ಫ್ಯಾಮಿಲಿ ಹೋಗೋದು ನಡ್ರಿ. ನಾನು ಕಾರಲ್ಲಿ ಇಳಿಸೋದು 4 ಜನ, ಕಾರ್ ಬೇಡ ಬಿಸಾಕಿ, ಒಂದು ಬಸ್ ಮಾಡ್ಕೊಳ್ಳಿ, ಇಲ್ವಾ ಬೇಡ ಒಂದು ಟಿ ಟಿ ಮಾಡ್ಕೊಳ್ಳಿ, ಇದು ಅದು ಬೇಡವಾ, ಆರಾಮಾಗಿ ಬೇಕಾದಷ್ಟು ಟ್ರೈನ್ ಇದೆ. ಇಲ್ಲಿ ಟ್ರೈನು ಕಾರು ಬಸ್ಸು ಮುಖ್ಯ ಅಲ್ಲ. ನಾವೆಲ್ಲರೂ ನಿಮ್ಮ ಇಡೀ ಕುಟುಂಬ ಒಗ್ಗೂಡ್ಕೊಂಡು ಹೋಗೋದನ್ನು ಕಲ್ತ್ಕೊಳ್ರಿ. ಅವರು ತಾನು ಎಲ್ಲೋ ಹೋಗಬೇಕು, ಎಲ್ಲರೂ ನೀನು ಚೆನ್ನಾಗಿ ನೋಡಿಕೊಂಡು ಇಡೀ ಕುಟುಂಬಕ್ಕೆ ನೀನು ತಾಯಿಯಾಗಿ ಬದುಕಬೇಕಮ್ಮ. ನೀನು ತಾಯಿಯಾಗಿರಮ್ಮ. ಒಂದು ಮಾತೃಸ್ಥಾನ ತುಂಬೋದಿದೆಯಲ್ಲ, ತಾಯಿ ಸ್ಥಾನ ತುಂಬೋದಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಒಂದು ತಾಯಿಯ ಪಾತ್ರ ನೋಡಬೇಕಾದ್ರೆ ಒಂದು ಹಸು ನೋಡಿ ಕಲ್ತ್ಕೊಳ್ಳಿ. ಹಸು ತಿನ್ನೋದು ಹುಲ್ಲು. ಆ ಹುಲ್ಲು ಅಲ್ಲಿ ಬಿದ್ದಿರೋ ಹುಲ್ಲನ್ನು ತಿನ್ಕೊಂಡು ಅದು ಅಮೃತವನ್ನು ಕೊಡ್ತಾ ಇದೆ. ಆ ತಾಯಿ ಋಣ ನಾವು ಹೊರ್ಸೋಕ್ಕಾಗಲ್ಲ. ಆ ಮಾತೃ ನೀನು ಆ ಸ್ಥಾನದಲ್ಲಿರಬೇಕಮ್ಮ. ಈ ಮಾತುಗಳನ್ನು ನಾವು ಹೆಣ್ಣುಮಗಳಿಗೆ ಹೇಳಿದ್ರೆ ಆ ಕುಟುಂಬ ಹೇಗಿರುತ್ತೆ? ಅದನ್ನು ಹೊರತುಪಡಿಸಿ ನಿನ್ನ ಗಂಡ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತಾನೆ, ಸಂಜೆ ಎಷ್ಟೊತ್ತಿಗೆ ಬರ್ತಾನೆ, ನೀನು ಕರ್ಕೊಂಡು ಹೋಗ್ತಾನೆ, ನಿಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ತಾರ? ಅತ್ತೆ ಹೇಗಾರು ಇರಲಿ, ನಿನ್ನ ಬದುಕು ಚೆನ್ನಾಗಿ ನೋಡ್ಕೊಳಮ್ಮ. ನಿನ್ನ ಕರ್ತವ್ಯ ನೀನು ಮಾಡು. ನಿಮ್ಮ ಅತ್ತೆಗೆ ಸರಿಯಾದ ಸಮಯಕ್ಕೆ ಕಾಫಿ ಕೊಡಬೇಕಾ ಕೊಟ್ಬಿಡು, ಟಿಫನ್ ಕೊಡಬೇಕಾ ಕೊಡು. ಅವ್ರನ್ನ ಪ್ರತ್ಯೇಕ ಕೂಡಿಸ್ಕೊಬೇಡ. ಬಾಮ ನನ್ನ ಜೊತೆ ಕೂತ್ಕೊಂಡು ಟಿಫನ್ ಮಾಡೋಣ, ಅಥವಾ ನಾನು ಬರ್ತೀನಿ, ಇಬ್ಬರು ಜೊತೆಲಿ ಟಿಫನ್ ಮಾಡೋಣ. ಅವ್ರು ನೀನು ಕರೀಲಿಲ್ವಾ, ಅವ್ರು ನಿನ್ನ ಜೊತೆ ಸೇರಲಿಲ್ವಾ, ನೀನು ಅವ್ರ ಜೊತೆ ಸೇರ್ಕೋ. ಆದಷ್ಟು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ನೋಡು. ಮಾವನ ಮನಸ್ಸು ಸೊಸೆ ಮೇಲೆ ಮಗಳಿಗಿನ್ನ ಹೆಚ್ಚಾಗಿರುತ್ತೆ. ಆದರೆ ಮಾವನ ಮನಸ್ಸನ್ನು ಗೆಲ್ಲಬೇಕು ನೀವು. ಹೇಗೆ ಗೆಲ್ಲಬೇಕು? ಅಪ್ಪ ಇರು, ನಾನು ಬರ್ತೀನಿ, ಟಿಫನ್ ಒಟ್ಟಿಗೆ ಕೂತ್ಕೊಳ್ಳೋಣ. ಅಪ್ಪ ಇವತ್ತು ನಾವೆಲ್ಲನೂ ಹೊರಡಬೇಕಾದ್ರೆ ನಾವೆಲ್ಲ ಜೊತೆಲೇ ಹೊರಡೋಣ. ಇವತ್ತು ನಿಮ್ಮ ಮಗನಿಗೆ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಇಂತಹ ಮಾತುಗಳು ಬರಬೇಕಮ್ಮ. ಎಷ್ಟೊತ್ತಾದರೂ ನಾವು ಪ್ರತ್ಯೇಕವಾಗ್ತೀವಿ. ನಾನು ಗಂಡನ ಕರ್ಕೊಂಡು ಬೇರೆ ಕಡೆ ಹೋಗ್ತೀವಿ. ನನ್ನ ಗಂಡನ ಆಫೀಸಿಗೆ ಇಷ್ಟು ದೂರ ಆಗ್ತದೆ, ಅಲ್ಲೇ ಆಫೀಸ್ ಹತ್ತಿರ ಒಂದು ರೂಮ್ ಮಾಡ್ಕೊಂಡಿರ್ತೀವಿ. ಇಂಥ ಮಾತುಗಳಾಡಿದ್ರೆ ಸಂಸಾರ ಹೊಡೆದೋಗುತ್ತೆ. ಒಮ್ಮೆ ಸಂಸಾರ ಹೊಡೆದೋದ್ರೆ ಅಲ್ಲಿ ಸಂಬಂಧಕ್ಕೆ ಬೆಲೆ ಕಳೆದೋಗುತ್ತೆ. ಇವತ್ತು ನೀವು ನಡ್ಕೊಂಡಿದ್ದನ್ನೇ ನಾಳೆ ನಿಮ್ಮ ಹೊಟ್ಟೆಲುಟ್ಟ ಮಕ್ಕಳು ಅವರು 6ನೇ ಕ್ಲಾಸ್ಗೋ 7ನೇ ಕ್ಲಾಸ್ಗೋ 8ನೇ ಕ್ಲಾಸ್ಗೋ ಅವ್ರ ಮನೆ ಬಿಟ್ಟು ಹೊಟ್ಟು ಹೋಗ್ತಾ ಇರ್ತಾರೆ. ಯಾಕೆಂದರೆ ನೀವು ನಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ದೀರಲ್ಲ, ನಿಮ್ಮ ಹಣೆ ಬರ ಇಷ್ಟೇ ಅಂತ ಹೇಳ್ತಾರೆ. ಇದು ಯಾರ ಕುಟುಂಬದಲ್ಲೂ ಆಗಬಾರ್ದು. ಎಲ್ಲರ ಕುಟುಂಬದಲ್ಲೂ ಅನ್ಯೋನ್ಯತೆ ಬೇಕು, ಪ್ರೀತಿ ವಿಶ್ವಾಸ ಬೇಕು. ಆ ಬಾಂಡಿಂಗ್ ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡು ಹೋಗೋ ರೀತಿ ಇದೆಯಲ್ಲ, ಸಂಸಾರದ ಗುಟ್ಟು ವ್ಯಾಧಿರೆಟ್ಟು. ಇದಾಗಬಾರ್ದು. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಬಹಳ ವಿಶೇಷವಾಗಿ ಈಗ ಗುರುಗಳಿಗೆ ಇವತ್ತಿನ ದಿನದ ಪಂಚಾಂಗ ಶ್ರವಣ. ಪಂಚಾಂಗ ತಗೊಳ್ಳೇಬೇಕು. ಹೇಳ್ತಾ ಹೊರಟ್ರೆ ಸಂಸಾರ ಹೌದು, ಅದು ಒಂದಕ್ಕೊಂದು ಲಿಂಕ್ ಆಗ್ತಾನೆ ಇರುತ್ತೆ. ಈ ಕಡೆ ಸೊಸೆನ ಬಿಡೋಂಗಿಲ್ಲ, ಅತ್ತೆಗೆ ಪಾಠ ಹೇಳೋಂಗಿಲ್ಲ. ಅತ್ತೆಯನ್ನು ಮಾತಾಡಿದ್ರೆ ಸೊಸೆ ಕೋಪ, ಸೊಸೆಯನ್ನು ಮಾತಾಡಿದ್ರೆ ಅತ್ತೆ ಕೋಪ. ಯಾರು ಏನು ಕೋಪ ಆದರೂ ಒಂದು ಕುಟುಂಬ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು. ಕುಟುಂಬದಲ್ಲಿ ಬರುವಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಮೇಲಿಂದ ಮೇಲೆ ತಿಳಿಸ್ತಾನೇ ಇರ್ತೇನೆ. ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇದೇ ಆಗಸ್ಟ್ 1ರಿಂದ 11ರವರೆಗೂ, ಅದರಲ್ಲಿ 8 ಮತ್ತು 9ನೇ ತಾರೀಕು ನಾಗರ ಪಂಚಮಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆಯಾಗಿ 1 ವರ್ಷ ಪೂರೈಸಿಕೊಳ್ತಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ 8 ಮತ್ತು 9 2 ದಿವಸ ಆನೆ ಅಂಬಾರಿ ಉತ್ಸವ, ಜೊತೆಗೆ ಗಜಲಕ್ಷ್ಮಿಯ ವಿಶೇಷವಾದಂಥ ಪೂಜಾ ಅನುಷ್ಠಾನ, ಜೊತೆಗೆ 11ನೇ ತಾರೀಕು ವಸಂತ ಮಾಧವನ ಅನುಷ್ಠಾನ. ಇಷ್ಟೆಲ್ಲ ಇರತಕ್ಕಂಥದ್ರಿಂದ ಆಗಸ್ಟ್ 1 ಪ್ರಾರಂಭ ಆಗುತ್ತೆ ಜಾತ್ರೆ. ಈ ಒಂದು ವರ್ಷದ ಕಾರ್ಯಕ್ರಮ, ಈ ವಿಶೇಷವಾದಂತಹ ದೇವಾಲಯದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಈ ಸಮಯದಲ್ಲಿ ತಮ್ಮ ತನು ಮನ ಧನವನ್ನು ಈ ಅದ್ಧೂರಿತವಾದಂಥ ಕಾರ್ಯಕ್ರಮದಲ್ಲಿ ನಿತ್ಯ ಅನ್ನದಾಸೋಹ, ಒಂದಷ್ಟು ಅನ್ನದಾನಕ್ಕಾಗಲಿ ಅಥವಾ ಒಂದಷ್ಟು ಬೇರೆ ಥರ ಸೇವೆಗಳಿಗಾಗಲಿ, ಹೂವಿನ ಅಲಂಕಾರ, ದೇವರ ಒಂದು ಸೇವೆಗಳಿಗೆ, ಹೂವಿನ ಒಂದು ಮಹಾಯಜ್ಞಕ್ಕೆ, ಹೋಮಗಳಿಗೆ ತಾವೇ ಸ್ವತಃ ಕೂತು ಹೋಮಗಳನ್ನು ನಡೆಸಬಹುದು. ಇಂತಹದ್ದೊಂದು ಸುವರ್ಣಾವಕಾಶ ಮಹರ್ಷಿ ಮಂದಿರದಲ್ಲಿದೆ. ಬನ್ನಿ, ಭಾಗವಹಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 24/6/2024. ತುಂಬ ಚೆನ್ನಾಗಿದೆ. ಈ ಕಡೆ 24, ಆ ಕಡೆ 24 24 ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ.
ಹಾಗಾಗಿ 24/6/2024 ಸೋಮವಾರ ತೃತೀಯ, ಇವತ್ತು ಉತ್ತರಾಷಾಢ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ಈ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಇವತ್ತು ಎಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಇವತ್ತು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ, ನಿಮ್ಮ ಮನೆ ಸಮೀಪ ಅಥವಾ ನಿಮ್ಮ ಮನೆಯೇ ದೇವಾಲಯ ಆಗಿದ್ದರೆ ಇನ್ನೂ ಸಂತೋಷವೇ. ಮನೆಯಲ್ಲಿ ದೇವರ ಮುಂದೆ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಕ್ಷೀರ ನೈವೇದ್ಯ ಮಾಡೋದ್ರಿಂದ, ಅಂದರೆ ಹಸುವಿನ ಹಾಲನ್ನು ನೈವೇದ್ಯ ಮಾಡೋದ್ರಿಂದ ಎಂತಹ ಸಮಸ್ಯೆಗಳಿದ್ದರೂ, ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ, ಒಳಿತಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ಶ್ರಮಪಟ್ಟರೆ ಅದರ ಫಲಗಳು ಸಾಕಷ್ಟು ಇದೆ. ಅದರಲ್ಲೂ ಇವತ್ತು ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಮೇಷರಾಶಿಯವರಿಗಿದೆ. ಮೇಷರಾಶಿಯವರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದಿಷ್ಟು ಜೋಪಾನ ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಬಿಡಬೇಕು. ಒಳ್ಳೆ ಸನ್ಮಾರ್ಗದತ್ತ ತಾವು ನಡೀಬೇಕು. ಆಗಲೇ ಮತ್ತಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇದೆ. ಇವತ್ತು ತಾವು ಅಂದುಕೊಂಡಿದ್ದೆಲ್ಲವನ್ನೂ ಸಹ ಸಾಧನೆ ಮಾಡ್ಕೊಳ್ಬೋದೇನೋ ಅನ್ನುವಂಥ ಮನಸ್ಸು ನಿಮ್ಮದಿದೆ. ಆದರೂ ಇವತ್ತು ವಾರದ ಮೊದಲನೇ ದಿವಸ, ಇವತ್ತು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಆ ಸಾಧನೆಯ ಹಾದಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಹಿರಿಯರ ಮಾತಿರಬೇಕು. ಅನುಭವದ ಆ ಒಂದು ಪಾಠ ಪ್ರವಚನವನ್ನು ತಾವು ಆಲಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ವೃಷಭ ರಾಶಿಯವರಿಗೆ ತಾವು ಏನಂದುಕೊಂಡ್ರು ಸಹಿತ ಎಲ್ಲೋ ಒಂದು ಕಡೆ ಅಸಮಾಧಾನದ ಸನ್ನಿವೇಶ ಇದೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಒಂದಷ್ಟು ಚಂಚಲತೆ ಸಾಕಷ್ಟು ಎದುರಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಒಂದಿಷ್ಟು ಬೆನ್ನೋವು ಅಥವಾ ಮೀನು ಮಾಂಸಖಂಡಗಳು, ಅಂದರೆ ತೊಡೆ ಭಾಗ ಅಥವಾ ಮೊಣಕಾಲಿಂದ ತಳಭಾಗದಲ್ಲಿ ಒಂದಿಷ್ಟು ನೋವುಗಳು ಒದ್ದಾಡುವಂಥ, ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಅದಕ್ಕಾಗಿ ಆರೋಗ್ಯದ ಕಡೆನೂ ಗಮನ ಕೊಡಿ. ಹಾಗೆ ಕೊಟ್ಟ ಸಾಲವೋ ಅಥವಾ ಯಾವುದೋ ಒಂದು ಸಾಲ ತೊಗೊಂಡಿರ್ತೀರಿ, ಸರಿಯಾದ ಬಡ್ಡಿನೋ ಅಥವಾ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ, ಅಂತಹವರು 4-6 ಜನ 4-6 ಥರ ಪೀಡಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಒಂಥರ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಅಂತಹವ್ರ ಮುಂದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬಿಡುತ್ತೆ. ಇವತ್ತು ವೃಷಭ ರಾಶಿಯವರು ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇವತ್ತಿನ ಕಮಿಟ್ಮೆಂಟ್ ಇದೆಯಲ್ಲ, ಇವತ್ತು ನೀವೇನು ಕಮಿಟ್ ಆದರೂ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋಲ್ಲ, ತೀರಿಸೋಕ್ಕಾಗೋದಿಲ್ಲ, ಅಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಯಾರಾದರೂ ಜೊತೆಯಲ್ಲಿರ್ತಕ್ಕಂಥವರು ಒಂದು ಸಮಾಧಾನದ ಮಾತಾಡಿ ಮನಸ್ಸನ್ನು ಆದಷ್ಟು ತಿಳಿಯಾಗಿಟ್ಕೊಳ್ತಕ್ಕಂಥದ್ದೇ ಒಳ್ಳೆಯದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಆದರೆ ಆ ಸನ್ನಿವೇಶದಲ್ಲಿ ಧೈರ್ಯ ತಂದುಕೊಳ್ಬೇಕಾಗತ್ತೆ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಕೆಲಸ ಕಾರ್ಯಗಳು ತಾವು ಏನು ಮಾಡ್ತಿದ್ರು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಚಿಂತನೆಯಲ್ಲಿರಬೇಕು. ಈ ನಾನು ನಂದು ಅಂತಲೋ, ಅಥವಾ ನಾನು ಕೆಲಸ ಮಾಡೋ ಕಡೆ ಮತ್ತೊಬ್ಬರು ಬಂದರು ಅಂತಲೋ, ಅಥವಾ ಇನ್ನೊಬ್ಬರು ಏನೋ ಮಾತಾಡ್ತಾರೆ ಅಂತಲೋ, ಅಥವಾ ಇನ್ನೊಬ್ಬರಿಂದ ಇನ್ನೇನೋ ಆಗುತ್ತೇನೋ ಅಂತಲೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳಿರುತ್ತೆ. ಆದರೆ ಒಂದು ಸತ್ಯಾಂಶ, ಯಾರಿಂದ ಏನೂ ಆಗೋದಿಲ್ಲ. ನಮ್ಮ ಕೆಲಸ, ನಮ್ಮ ಕಾಯಕ ನಾವೇ ಮಾಡಬೇಕು. ನಮ್ಮ ವೃತ್ತಿಯನ್ನು ನಾವೇ ಅಭಿವೃದ್ಧಿಪಡಿಸ್ಕೊಳ್ಬೇಕು. ನಾವಿರುವ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮೀರಿಸಿ ಕೆಲಸ ಮಾಡೋರು ಯಾರೂ ಇರೋದಿಲ್ಲ. ಅದಕ್ಕೆ ನಾವು ಇನ್ನಷ್ಟು ಪೂರಕವಾಗಿ ಮತ್ತಷ್ಟು ಶಕ್ತಿಯುತವಾದಂಥ ಆಲೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಶಿವಾಲಯಕ್ಕೆ ಕೊಟ್ಟು ಬರಬೇಕು. ಬೆಲ್ಲ ಮತ್ತು ಉಪ್ಪನ್ನು ಶಿವಾಲಯಕ್ಕೆ ಕೊಡೋದ್ರಿಂದ ಕೆಲವು ಋಣಬಾಧೆ ಹರಿಯುತ್ತೆ, ಕೆಲವು ಸಮಸ್ಯೆಗಳು ಮುಕ್ತರಾಗುತ್ತೆ. ಜೊತೆಗೆ ಕುಟುಂಬದಲ್ಲೂ ಸಹಿತ ಒಂದು ನೆಮ್ಮದಿ ಸಿಗುತ್ತೆ. ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪಗಳಿರುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ. ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಜನೆ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಅದೃಷ್ಟ ಅಂತೆ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ, ಸಾಂಬ ಸದಾಶಿವನ ಒಂದು ಸಾನ್ನಿಧ್ಯ, ಎಲ್ಲಾದರೂ ಒಂದು ಶಿವ ಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಪತ್ರೆ, ಭಸ್ಮ ಇಂಥದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ, ಅಥವಾ ಅಲ್ಲಿ ಭಸ್ಮಾರ್ಚನೆ ಆಗಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ತಾವು ನಿಮ್ಮ ಲಲಾಟಕ್ಕೆ ಹಣೆಗೆ ಹಚ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮಾಡೋ ಕೆಲಸ ಮತ್ತಷ್ಟು ಲಾಭದಾಯಕವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಿರಬೇಕು. ಇವತ್ತು ನೀವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಹೊಸದಾದಂಥ ಕೆಲಸ ಕಾರ್ಯಗಳನ್ನು, ಹೊಸದಾದಂಥ ವೃತ್ತಿ ಧರ್ಮವನ್ನು ಅಥವಾ ಯಾವುದೋ ಒಂದು ರೀತಿ ಸಾಧನೆ ಮಾಡಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ಇವತ್ತು ನಿಮ್ಮ ಚಿಂತನೆಯಲ್ಲಿ ಒಂದಷ್ಟು ಬೇರೆ ಥರನೇ ಸಮಸ್ಯೆ ಎದುರಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥವರು, ಸ್ನೇಹಿತರು ಅಥವಾ ಬಂಧು ಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವ ಮಾತು ನಿಮಗೆ ಆಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರಂತೆ ನೀವು ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗಲೇ ವ್ಯತ್ಯಾಸದ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಬೇಕು. ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀವಿ, ಸಾಧಿಸ್ತೀವಿ ಎಂಬತಕ್ಕಂಥ ಚಿಂತನೆ ಇರಬೇಕು. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡ್ರೂ ಸಹಿತ ಒಂದಿಷ್ಟು ಸಮಸ್ಯೆಗಳೇ ಇದೆ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲಲ್ಲಿ ಸಿಕ್ಕಿ ಸಿಲುಕುವಾಗ ಇವತ್ತಿನ ದಿವಸ ಯಾರೊಬ್ಬರೂ ಸಹಿತ ಕೈ ಹಿಡಿದು ನಾನಿದ್ದೀನಿ ಅಂತ ಧೈರ್ಯ ಕೊಡ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಇಲ್ಲದಂಥ ಆಲೋಚನೆಗಳು, ಅವ್ರನ್ನ ನಂಬೋದು, ಇವ್ರನ್ನ ನಂಬೋದು, ಯಾರೋ ಒಬ್ಬರು ನನ್ನ ಜೊತೆಲಿದ್ದಾರೆ, ಅವ್ರು ನನ್ನ ದಾರಿ ಮಾಡ್ಬೋದು, ಅಥವಾ ಅವ್ರಿಗೊಂದು ಕೆಲಸ ಕೊಡಿಸ್ಬೋದು, ಅಥವಾ ನನಗೊಂದಿಷ್ಟು ಅನುಕೂಲ ಮಾಡ್ಬೋದು, ಇಂಥವ್ರಿಂದ ಒಂದಿಷ್ಟು ಹಣಕಾಸು ಸಹಾಯ ಆಗ್ಬೋದು, ಹೀಗೆ ಆಸೆಗಳು ನಮ್ಮಲ್ಲಿ ಸಾಕಷ್ಟು ಆಗುತ್ತೆ. ಆದರೆ ಸಿಂಹರಾಶಿಯವರು ಒಂದು ಕೆಲಸ ಮಾಡಿ, ಇವತ್ತು ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷಕ್ಕೆ ಬಂದು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಬನ್ನಿ ವೃಕ್ಷಕ್ಕೆ ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು. ಲಕ್ಷ್ಮೀನಾರಾಯಣ ಅಥವಾ ಸಾಂಬ ಸದಾಶಿವನ ಆರಾಧನೆ ಮಾಡಬೇಕು. ಶಿವನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಬಿಲ್ವಾರ್ಚನೆ ಮಾಡಿಸಿ ಒಂದು ನಮಸ್ಕಾರ ಮಾಡಬೇಕು. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ. ತಾವು ತುಂಬ ದಿವಸಗಳಿಂದ ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸಗಳನ್ನು, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಇದೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಮನಸ್ಸು ಒಪ್ಪೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರ ಆಗ್ತಾ ಇರ್ತೀರಿ. ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಫಲಾಫಲಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾ? ಖಂಡಿತ ಬದಲಾವಣೆ ತರ್ತೀರಿ. ಇವತ್ತು ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಾದರೆ ಸಾಕಷ್ಟು ಫಲಗಳಿದೆ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ತಾವು ಆರಾಧನೆ ಮಾಡಿ. ಎಲ್ಲಾದರೂ ಹತ್ತಿರದಲ್ಲಿ ಮನೆಯಿಂದ ಆಚೆ ಹೊರಡುವಾಗ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಹತ್ತಿರದಲ್ಲಿ ಅದರೊಂದು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ತದನಂತರ ಕೆಲಸವನ್ನು ಪ್ರಾರಂಭಿಸಿ. ವಾರದ ಮೊದಲನೇ ದಿವಸ ಅಲ್ವಾ, ಇವತ್ತು ಪ್ರಾರಂಭ ಆಗೋ ಕೆಲಸ ಈ ವಾರ ಎಲ್ಲ ನೆಮ್ಮದಿಯಾಗಿರ್ಬೇಕು ನೀವು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ಸಪ್ಪಗೆ ಮಾಡಿಕೊಳ್ತಾ ಇರ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು 1-2-3 ಕೆಲಸಗಳನ್ನು ಕೆಲವಷ್ಟು ಮಾತು ಕೊಟ್ಟು ಮಾತಿಗೆ ಕಟ್ಟಬಿದ್ದು ಕೆಲಸನೂ ಸಾಗದಿರ, ಮನಸ್ಸೂ ನೆಮ್ಮದಿಯಾಗಿಲ್ದಿರ, ಕೊಟ್ಟ ಮಾತಿನಂತೆಯೂ ನೀವು ನಡ್ಕೊಳ್ಳೋಕ್ಕಾಗದಿರೋವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 6:20ರವರೆಗೂ, 3ರಿಂದ 6 ಗಂಟೆ 20 ನಿಮಿಷ ಕೆಲವಷ್ಟು ವ್ಯಾಜ್ಯಗಳು, ಗಲಾಟೆನೋ ಅಥವಾ ಕೆಲವು ಸಮಸ್ಯೆ ಬಿಡಿಸ್ಲಿಕ್ಕೆ ಆಗದಿರತಕ್ಕಂಥದ್ದು, ಕೆಲವು ಸುಳಿಯಲ್ಲಿ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೇವಿಯ ಕೃಪಾಶೀರ್ವಾದದಿಂದ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಿಷ್ಟು ಲಾಭವನ್ನು ಗಳಿಸುವಂಥ ದಿನ.
ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಲ್ಲ, ಅದು ಸಮಂಜಸವಲ್ಲ. ಹಾಗೆ ಇವತ್ತು ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ನೀವು ನಗನಗ್ತಾ ಇದ್ದರೆ ಬೆಟ್ಟನ್ನು ಕರಗಿಸ್ಬೋದು. ನಗುಮುಖ ಇಲ್ಲ ಅಂದ್ಕೊಳ್ಳಿ, ಸಮಸ್ಯೆ ಸಾಕಷ್ಟಾಗತ್ತೆ. ಆ ಸಮಸ್ಯೆಗಳಿಂದ ಮುಕ್ತರಾಗಿ ಏನೊಂದಿಷ್ಟು ಫಲಗಳು ಸಿಗಬೇಕಾದ್ರೆ ತಾಯಿ ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಳಗಾವ್ ಕಡೆಯಿಂದ ಕಡ್ಕೋಳ ಒಂದು ಹಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಶೈಲಜಾ ಅಂತ ಹೇಳಿ. ಶೈಲಜಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಸರ್. ಹಲೋ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ. ನಮಸ್ತೆ ಗುರುಜಿ. ತುಂಬಾ ದಿವಸದಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದೆ, ಒಂದ್ಸಲನು ಕನೆಕ್ಟ್ ಆಗ್ತಿರಲಿಲ್ಲ. ನಂಗೆ ಅದೃಷ್ಟ ಇದೆಯೋ ಇಲ್ಲೋ ಅನಿಸ್ತಾ ಇತ್ತು ನಂಗೆ ತುಂಬಾ. ಇವತ್ತು ನೀವು ಮೇಲೆ ಅಷ್ಟ ದೇವತೆಗಳು ಅಸ್ತು ಅಂತಿರ್ತಾರೆ ಅಂತ ಹೇಳ್ಕೊಂಡು ಹೇಳುವಾಗ ನಂಗೂ ಒಂದ್ಸಲ ಅಸ್ತು ಅನ್ಲಪ್ಪ ದೇವ್ರೆ ಅಂತ ಹೇಳ್ಕೊಂಡು ಬೇಡ್ಕೊತಿದ್ದೆ. ಅಷ್ಟರಲ್ಲೇ ಕನೆಕ್ಟ್ ಆಯ್ತು ಗುರುಜಿ. ನಿಜಕ್ಕೂ ನಿನ್ನ ಒಂದು ಜಾತಕದಲ್ಲಿ ಅಶ್ವಿನಿ ದೇವತೆಗಳು ಇವತ್ತು ಕೆಲಸ ಮಾಡಿದ್ದಾರೆ. ಹಾ ಗುರುಜಿ. ಯಾಕೆಂದರೆ ಮೇಲೆ ದೇವತೆಗಳು, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ. ನಾವು ಆ ಕ್ಷಣಕ್ಕೆ ಕೇಳುವ ಕ್ಷಣ, ಅವ್ರ ಅಸ್ತು ಅನ್ನುವ ಕ್ಷಣ ಒಂದಾದರೆ ಬಹುಶಃ ನಿಮ್ಮ ಈ ಅದೃಷ್ಟದ ಕಥೆ ಇದ್ದ ಹಾಗೆ ಆಗತ್ತೆ. ತುಂಬಾ ಸಂತೋಷ. ನನಗೆ ತುಂಬಾ ಖುಷಿ ಆಯ್ತು ಗುರುಜಿ. ಎಷ್ಟು ಖುಷಿ ಆಯ್ತು ಅಂದ್ರೆ ಕಾಲ್ ರಿಸೀವ್ ಮಾಡಿದಕ್ಕೆ ನಮ್ಗೆ ಅದೃಷ್ಟನೇ ಇಲ್ಲ ಏನೋ, ಅದಕ್ಕೆ ರಿಸೀವ್ ಆಗ್ತಿಲ್ಲ ಏನೋ ಅನ್ಕೋತಾ ಇದ್ದೆ. ತುಂಬಾ ದಿವಸದಿಂದ ಕಾಲ್ ಮಾಡ್ತಾ ಇದ್ವಿ ಗುರುಜಿ ನಿಮ್ಗೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ನೀವು ನೋಡ್ದ? ಹಾ, ಅಂದ್ರೆ ಕಾಲಲ್ಲೇ ಇಲ್ಲೇ ಕನೆಕ್ಟ್ ಆಗಿ ಇದ್ದೆ ಗುರುಜಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳ್ಕೊಂಡು. ಆಯ್ತಾಯ್ತು. ಅಂದ್ರೆ ಹಚ್ಚಿದ್ದಾರೆ, ಮನೇಲೆಲ್ಲ ನೋಡ್ತಾ ಇದಾರೆ ಇದನ್ನೆಲ್ಲ. ಹೇಳಮ್ಮ, ಹೇಳ್ತಾ. ಗುರುಜಿ, ನಾನು ವಿವಾಹದ ಬಗ್ಗೆ ಕೇಳ್ಬೇಕಿತ್ತು. ನಾನು ತುಂಬಾ ಮನೆಗಳು ಬರ್ತಾವೆ ಹೋಗ್ತವೆ, ನಮ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗಲ್ಲ, ಹೀಗಾಗ್ತಿದೆ. ಏನು ಓದಿದ್ಯಾ ನೀನು? ನಂದು ಬಿಕಾಮ್ ಕಂಪ್ಲೀಟ್ ಆಗಿದೆ ಗುರುಜಿ. ಈಗ 1.5 ವರ್ಷ ಆಯ್ತು ಮನೇಲೇ ಇದ್ದೀನಿ. ಜಾಬ್ ಮಾಡ್ತಾ ಇದೆಯಾ, ಮನೇಲಿ ಇದೆಯಾ? ಅಂದ್ರೆ ನಮ್ದೊಂದು ಹಳ್ಳಿ ಇದೆ, ಬೆಂಗಳೂರಿಗೆಲ್ಲ ಕಳಿಸ್ಲಿಕ್ಕೆ ಮನೇಲಿ ಹೆದರ್ತಾರೆ, ಬೇಡ ಅಂತಿದ್ದಾರೆ. ಹೋಗ್ಬೇಕಂತ ಹೇಳ್ಕೊಂಡು ನಾನು ಬಹಳ ಪ್ರಯತ್ನ ಪಟ್ಟೆ. ಅಂದ್ರೆ ಫ್ರೆಂಡ್ಸಿಗೆಲ್ಲ ಹೊಂದಿಸ್ಕೊಂಡೆ, ಅವ್ರು ನನ್ ಬಿಟ್ಟು ಅವರೇ ಹೋದ್ರು. ಹೀಗಾಗ್ತಿದೆ ಗುರುಜಿ, ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಕೇಳೋಕ್ ಕಾಲ್ ಮಾಡಿದ್ದೆ ಗುರುಜಿ. ಇಲ್ಲ ಮಗು, ಚಿಂತೆ ಮಾಡಬೇಡ. ನೀನು ಮನೆಯಲ್ಲಿದೆಯಾ, ಒಳ್ಳೆ ಜ್ಞಾನವಂತೆ ನೀನು, ಬುದ್ಧಿವಂತೆ ನೀನು. ನಿನ್ನ ಪ್ರಾಂತ್ಯದಲ್ಲೇ ಮನೆಯಲ್ಲೇ ಇದ್ದು ಸಂಪಾದನೆ ಮಾಡುವಂಥದ್ದು ಬೇಕಾದಷ್ಟು ದಾರಿಗಳಿದೆ ಅಮ್ಮ. ಹಾ ಗುರುಜಿ, ನಾನು ಟೈಲರಿಂಗ್ ಮಾಡ್ತೀನಿ ಗುರುಜಿ. ಅದು ಟೈಲರಿಂಗು ನಿನ್ನ ವಿದ್ಯಾಭ್ಯಾಸಕ್ಕೂ ಸಂಬಂಧ ಇಲ್ಲದ ಕೆಲಸ. ಆದರೂ ನೀನು ಅದರಲ್ಲೂ ಮಾಡ್ತಾ ಇದೆಯಲ್ಲ, ತಪ್ಪಲ್ಲ. ನಿನ್ನಲ್ಲಿ ಒಳ್ಳೆ ಗುಣವಂತನೇ ನೀನು. ಆದರೆ ನಿನ್ನ ವಿದ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನೀನು ಟೆಕ್ನಾಲಜಿನ ಉಪಯೋಗಿಸ್ಕೊಂಡ್ರೆ ಖಂಡಿತ ನೀನು ಮನೆಯಲ್ಲೇ ಇದ್ದು 4 ಸಂಪಾದನೆ ಮಾಡ್ಬೋದು. ಆಮೇಲೆ ಹೆಣ್ಣುಮಕ್ಕಳು ಓದಬೇಕಮ್ಮ, ಓದೋದು ತಪ್ಪಲ್ಲ. ಹೆಣ್ಣುಮಕ್ಕಳು ಜ್ಞಾನವಂತರಾಗಬೇಕು, ಅದು ತಪ್ಪಲ್ಲ. ಆದರೆ ಹೆಣ್ಣುಮಕ್ಕಳು ದುಡಿಯೋದಕ್ಕೆ ಅಷ್ಟು ದೂರ ಹೊರಡುವಂಥ ಅವಶ್ಯಕತೆ ಇಲ್ಲಮ್ಮ. ಏನೇ ಆದರೂ ನಾಳೆ ಬೆಳಗ್ಗೆ ಎದ್ದು ಇನ್ನೊಬ್ಬರ ಮನೆ ದೀಪ ಹಚ್ಚಬೇಕಲ್ಲಮ್ಮ ನೀನು. ಇನ್ನೊಂದು ಮನೆ ವಂಶವನ್ನು ಉದ್ಧಾರ ಮಾಡೋಕ್ಕೆ ಹೊರಡಬೇಕಾದಂಥ ನೀನು ಎಲ್ಲೋ ಹೋಗಿ ದುಡ್ಕೊಂಡು ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಸ್ತಾಗಿ ದುಡಿದು ಅಲ್ಲಿ ಹೋಗಿ ನೋಡಮ್ಮ, ದುಡಿಯುವಂಥ ಕೆಲಸ ಗಂಡಸರದು, ಮನೆಯನ್ನು ನಿಭಾಯಿಸೋ ಕೆಲಸ ಹೆಣ್ಣು ಮಕ್ಕಳದು. ಇದು ಇವತ್ತು ನೆನೆದಲ್ಲ. ನಿಮ್ಮ ಅಜ್ಜಿ ತಾತ, ನಿಮ್ಮ ಮುತ್ತಾತ ಎಲ್ಲರ ಮನೆಗಳಲ್ಲೂ ನಿಮ್ಮ ತಂದೆ ತಾಯಿನೂ ಅದನ್ನೇ ಮಾಡ್ಕೊಂಬಂದಿದ್ದಾರೆ ಅಲ್ವಮ್ಮ? ನಿಮ್ಮ ತಂದೆ ತಾಯಿ ತಗೊಂಡಿರೋ ತೀರ್ಮಾನ, ನಿಲುವು ತುಂಬ ಒಳ್ಳೆಯದು. ಯಾಕೆ ಅಂದರೆ ಒಂದು ಗಾಜಿನ ಮನೆಯಲ್ಲಿ ಹೆಣ್ಣುಮಗಳ ಜೀವನ ತಾಯಿ. ಒಂದು ಹೆಣ್ಣು ಮಗು ಅಂದರೆ ಒಂದು ಗಾಜಿನ ಮನೆಯಲ್ಲಿ ಇರ್ತಕ್ಕಂಥದ್ದು. ಆ ಗಾಜಿನ ಮನೆ ಕಲ್ಲೊಡೆಯವರೇ ಸಾಕಷ್ಟು ಜನ ಇರ್ತಾರೆ. ಅಂತಹವ್ರ ಮಧ್ಯದಲ್ಲಿ ರಕ್ಷಣೆ ಮಾಡೋ ಕೆಲಸ ತಂದೆ ತಾಯಿದು. ಆ ತಂದೆ ತಾಯಿನ ರಕ್ಷಣೆ ಮಾಡ್ತಾ ಇದ್ದಾರೆ, ತಪ್ಪಲ್ಲ. ಒಳ್ಳೆಯದಾಗಲಿ. ಇನ್ನು ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ವಿವಾಹಕ್ಕೆ ಸದ್ಯದಲ್ಲೇ ಒಳ್ಳೆ ಯೋಗ ಫಲ ಇದೆ. ನೀನು ಹೆದರುವಂಥ ಅವಶ್ಯಕತೆ ಇಲ್ಲ. ಆದರೆ ಸಣ್ಣದಾದಂಥ ಒಂದು ಪರಿಹಾರನೂ ಬೇಕಾಗಿದೆ. ಈ ಪರಿಹಾರವಾಗಿ 4 ಮಂಗಳವಾರ ತಲೆಗೆ ಸ್ನಾನ ಮಾಡು. ನಾಳೆ ಬೆಳಿಗ್ಗೆನೇ, ನಾಳೆ ಭಾಳ ವಿಶೇಷವಾದ ದಿನ. ನಾಳೆ ಅಂಗಾರಕ ಚತುರ್ಥಿ ಇದೆ. ಅಂದರೆ ನಾಳೆ ಸಂಕಷ್ಟರ ಮಹಾಗಣಪತಿ ಮಂಗಳವಾರ ಬಂದಿದ್ದರಿಂದ ಯಾವ ಹೆಣ್ಮಕ್ಕಳ ಜಾತಕದಲ್ಲಿ ಅಂಗಾರಕನ ಕುಜದೋಷ ಇರುತ್ತೆ ಅಥವಾ ವಿವಾಹ ಆಗದಿರೇ ಇರುತ್ತೆ, ವಿವಾಹ ವಿಳಂಬ ಆಗುವಂಥ ಪರಿಸ್ಥಿತಿ ಇರುತ್ತೆ, ನಾಳೆ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ನಾಳೆಯಿಂದ ಒಂದು 3 ಅಥವಾ 5 ಮಂಗಳವಾರ, ಪ್ರತಿ ಮಂಗಳವಾರನೂ ಸಹಿತ ಒಂದು ಕೆಂಪು ವಸ್ತ್ರ, ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಬೆಲ್ಲ, ಒಂದಷ್ಟು ಕೆಂಪು ಹೂ, ಕೆಂಪು ಗಂಧ, ಇದೆಲ್ಲವನ್ನು ಸಹಿತ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡು. ನಾಳೆ ಬೆಳಿಗ್ಗೆ ಪೂಜೆ ಮಾಡಿದ ಮೇಲೆ ಸಂಜೆ ರಾಹುಕಾಲ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲ ಆಗುತ್ತೆ.
ರಾಹುಕಾಲ ಮುಗಿದು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋವುಗಳು ಮನೆಗೆ ಬರುವಾಗ ಪುನಃ ಪೂಜೆ ಮಾಡಿ ಹತ್ತಿರದಲ್ಲಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡು. ಹಾಂ ಗುರುಜಿ. ನಿನ್ನ ಜಾತಕದಲ್ಲಿ ಅಂತಹ ಭಯಪಡಬೇಕಾದ್ದೇನಿಲ್ಲ. ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಮನೆ ಸಿಗುತ್ತೆ, ನೀನು ತುಂಬ ಚೆನ್ನಾಗಿರ್ತೀಯ, ನೀನು ಧೈರ್ಯವಾಗಿರು. ನಿನ್ನ ಅಪೇಕ್ಷೆ ಪಡುವಂತಹದ್ದು, ನಿನ್ನ ಹೃದಯ ಗೆಲ್ಲುವಂತಹ ಒಂದು ವರನೇ ಬರ್ತಾನೆ. ಆದರೆ ಇಲ್ಲಿ ಆಗ್ತಿರೋದೇನೆಂದರೆ, ನಿನ್ನ ಜಾತಕದಲ್ಲಿ ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಿಲ್ಲ. ಹಾಗಾಗಿ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ನೀನು ಬಾಧಿಸ್ತಾ ಇರೋದು. ಅವಾಗವು ಸ್ವಲ್ಪ ಅಲರ್ಜಿ ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದಂಗೆ ಆಯಾಸ ಆಗುವಂಥದ್ದು, ಅಥವಾ ಯಾವುದೂ ಮೂಡಿಲ್ದಿರೋ ಕೆಲಸ ಆಗುವಂಥದ್ದು, ಇಂಥ ಪರಿಸ್ಥಿತಿ ಇರುತ್ತೆ. ಇದೆಲ್ಲವನ್ನು ಏನು ಹೆದರಿಸ್ತಾ ಇದೆಯಲ್ಲ, ಈ ಅನುಷ್ಠಾನ ನಾನು ಹೇಳಿದ್ದನ್ನು ಶುರು ಮಾಡು. ನಾಳೆನೇ ಖಂಡಿತ ಬೇಗ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಮನೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಳ್ತೀರಿ, ಚಂಚಲತೆ ಮಾಡ್ಕೊಳ್ತೀರಿ. ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೊರಡೋಕ್ಕಾಗ್ದಿರಾ, ಶಾಲೆಗೆ ಹೊರಡೋಕ್ಕಾಗ್ದಿರಾ, ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ಬೇಕಾಗಿರ್ತಕ್ಕಂಥವ್ರು ಯಾರಿಗೂ ಏನೋ ಒಂದು ಕೆಲಸ ಮಾಡಿಕೊಡ್ತೀರಿ ಅಂತ ಮಾತು ಒಪ್ಕೊಂಡಿರ್ತೀರಿ, ಮನೆಯಲ್ಲೇ ಇರ್ತೀರಿ. ಅಥವಾ ಆ ಕೆಲಸದ ಕಡೆ ಗಮನ ಕೊಡೋದಿಲ್ಲ, ಅವರು ತಿರುಗಿಸಿ ಮಾತಾಡ್ತಾರೆ. ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೊರಡಬೇಕು, ಸರಿಯಾದ ಸಮಯಕ್ಕೆ ಹೊರಡಲ್ಲ, ಅಲ್ಲೂ ಸಹಿತ ಮಾತುಕತೆ ವ್ಯತ್ಯಾಸ ಆಗುತ್ತೆ. ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ಇವತ್ತು ಸಾಕಷ್ಟು ಎದುರಾಗುತ್ತೆ. ಇವತ್ತು ನೀವೇನು ಅಂದುಕೊಂಡಿದ್ದಂತಹ ಕೆಲಸಗಳನ್ನು, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮಿಸಲೇಬೇಕು. ನಿಮ್ಮ ಶ್ರಮ ಹೇಗಿರಬೇಕು? ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಬೇಕು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಇವತ್ತಿನ ದಿವಸ ಸ್ವಲ್ಪ ಗಂಧ, ಕುಂಕುಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ಇದೆಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವೇನು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದಲ್ಲಿರಿ. ಹಾಗೆ ವೃತ್ತಿ ಬಗ್ಗೆ ಆಲೋಚನೆ ಮಾಡಿ. ಏನಾದರೂ ಒಂದಿಷ್ಟು ಫಲಗಳನ್ನು ಆಲೋಚನೆ ಮಾಡಬೇಕಾದರೂ ಅದರ ಸರಿಯಾದ ಮಾರ್ಗವನ್ನೇ ಅನುಸರಿಸಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದೃಷ್ಟದ ದಿನ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಮಾತನ್ನು ಆಲಿಸ್ತಕ್ಕಂಥದ್ದು, ಅದರಲ್ಲೂ ನಿಮ್ಮ ತಾಯಿಗೆ ಒಂದಿಷ್ಟು ಸಿಹಿ ಪದಾರ್ಥವನ್ನು ತೆಗೆದುಕೊಂಡು ಕೊಟ್ಟು ಒಂದು ನಮಸ್ಕಾರ ಮಾಡಿದ್ದೆ ಆದರೆ ಇವತ್ತು ಮತ್ತಷ್ಟು ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ತಾವೇನು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಲ್ಲ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸರಿಯಾದ ತೀರ್ಮಾನ ತಂದುಕೊಳ್ಳಲ್ಲ. ಏನೋ ಒಂದು ಮಾಡಬೇಕು ಅಂತ ಮುಂದೆ ನಡೆದ್ರೆ ಅಲ್ಲಿ ಏನೂ ಆಗದಂಥ ರೀತಿಯಲ್ಲೇ ಕೈ ಬಿಟ್ಬಿಡ್ತೀರಿ. ಆದರೆ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12ರಿಂದ 4:20 ತನಕ, 12 ಗಂಟೆಯಿಂದ 4 ಗಂಟೆ 20 ನಿಮಿಷ ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ನೀವೇನು ಆಲೋಚನೆ ಮಾಡಿದ್ರೂ ಅದರ ಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದಾಗುತ್ತೆ. ಸಾಧ್ಯವಾದರೆ ಹಸಿವಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೂ, ನಿರ್ಗತಿಕರಿಗೂ ಅಥವಾ ಯಾವುದೋ ಒಂದು ರೀತಿ ಇಕ್ಕಟ್ಟಲ್ಲಿ ಸಿಲುಕೊಂಡಿರ್ತಾರಲ್ಲ ಅಂತಹವ್ರನ್ನ ಕೈ ಹಿಡಿದು ಅಂತಹವರ ಹಸಿವಿಗೆ ನೀವು ದಾರಿದೀಪವಾಗಿರಬೇಕು. ಒಂದಷ್ಟು ಅವ್ರನ್ನ ಕೈ ಹಿಡಿದು ನಡೆಸಬೇಕು. ಅಂತಹ ಚಿಂತನೆ ಮಾಡಿದ್ರೆ ನಿಮ್ಮ ಹಸಿವು, ನಿಮ್ಮ ಕಷ್ಟ, ನಿಮ್ಮ ಸುಖ, ನಿಮ್ಮ ಏನು ನೋವಲ್ಲಿದ್ದರೂ ಆ ನೋವನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಕಷ್ಟ ಸುಖಗಳಿಗೆ ಅನುಕೂಲವನ್ನು ಭಗವಂತ ನಿಮಗೆ ದಯಪಾಲಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಸಮಸ್ಯೆ ಅಂತ ಬರಲಿ, ಸಮಸ್ಯೆಗೊಂದು ಪರಿಹಾರವನ್ನಂತೂ ಖಂಡಿತ ನೀವು ಮಾಡ್ಕೊಳ್ತೀರಿ. ವೃತ್ತಿಯ ಅಭಿವೃದ್ಧಿ ಇದೆ, ಫಲಾಫಲಗಳು ಚೆನ್ನಾಗಿದೆ. ವ್ಯಾಪಾರದಲ್ಲಿ ಸ್ವಲ್ಪ ಬದಲಾವಣೆ ಬೇಕು. ವೃತ್ತಿಯ ಅಭಿವೃದ್ಧಿಗಾಗಿ ನೀವು ಚಿಂತನೆಯೂ ಮಾಡಬೇಕು. ಅದಕ್ಕಾಗಿ ಇವತ್ತು ದಿವಸ ಮನೆ ಮುಂಭಾಗ ಇರತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತುಳಸಿಯ ಪ್ರಾರ್ಥನೆ ಮಾಡ್ತಾ ಮುಂದೆ ನಡೆದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ. ಇವತ್ತು ಸಾಧ್ಯವಾದಷ್ಟು ಕಂದು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಿಗೆ ಒಂದಷ್ಟು ಬಿಸ್ಕೆಟು ಬ್ರೆಡ್ ಹಾಕೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಬೇಕಾಗಿರ್ತಕ್ಕಂಥ ಸಮಯ ಇದೀಗ. ಹಾಗಾಗಿ ಗುರುಗಳೇ, ಇವತ್ತಿನ ದಿವಸ ತಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ.